prepared, ಒಂದು ನೆಲವಾದದ್ದು ಭೂಮಿಯು ಅದು ಚೆನ್ನಾಗಿ ಅದು ಹಸನು ಮಾಡಿದ್ದರೆ, when the seed comes in, the fruit grows. ಅದರಲ್ಲಿ ಬಿತ್ತನೆ ಬೀಳುವಾಗ ಫಲವು ಅದರಲ್ಲಿ ಬರುತ್ತದೆ. தேவனுடைய வார்த்தை வித்தா இருக்கிறது. ದೇವರ ವಾಕ್ಯವು ಬಿತ್ತನೆಯಾಗಿದೆ. அது நல்ல ஒரு நிலத்தின் மேல் விழும்பொழுது அது ಕನಿ ಕೊಡುக்கிறದಾ ಇರುತ್ತದೆ. ಅದು ಒಳ್ಳೆಯ ಒಂದು ನೆಲದಲ್ಲಿ ಭೂಮಿಯಲ್ಲಿ ಬೀಳುವಾಗ ಅದು ಫಲವನ್ನು ಕೊಡುವಂತದ್ದಾಗಿದೆ. So whenever the word of God comes to us, we need to prepare our heart so that the seed will come into our heart and the fruit will be produced in our life. ನಮಗೆ ನೇರವಾಗಿ ದೇವರ ವಾಕ್ಯವು ಬರುವಾಗ ನಾವು ನಮ್ಮ ಹೃದಯಗಳನ್ನು ನಾವು ಸಿದ್ಧಪಡಿಸಿಕೊಂಡು ಆ ಬಿತ್ತನೆಯಾದದ್ದು ನಮ್ಮ ಹೃದಯದಲ್ಲಿ ಬಿತ್ತು ಅದು ಒಳ್ಳೆಯ ಫಲವನ್ನು ಕೊಡುವುದಕ್ಕೆ ನಾವು ಸಿದ್ಧರಾಗಿರಬೇಕು. All this time we had dance and skit and songs. This all will give joy to the flesh. ಈ ನಾವು ಆನಂದಿಸಿದಂತಹ ಎಲ್ಲ ಈ ಒಂದು ನಾಟ್ಯಗಳು ಈ ಕಥೆಗಳು ಎಲ್ಲವೂ ಇದು ನಮಗೆ ಶಾರೀರಿಕವಾಗಿ ಆನಂದವನ್ನು ಕೊಡುವಂತದ್ದಾಗಿದೆ. We had a wonderful dance, we had a wonderful program all over the world. We see the beautiful things are happening. ನಾವು ಲೋಕಾದ್ಯಂತ ಎಲ್ಲ ಕಡೆಗಳಲ್ಲಿಯೂ ಈ ಒಂದು ದಿನಮಾನಗಳಲ್ಲಿ ಒಳ್ಳೆಯ ನಾಟ್ಯಗಳು ಒಳ್ಳೆಯ ಒಂದು ಆರಾಧನೆಗಳನ್ನು ನಾವು ನೋಡುತ್ತೇವೆ. All this will give joy to the flesh. ಇವೆಲ್ಲವೂ ನಮಗೆ ಶಾರೀರಿಕವಾದಂತಹ ಸಂತೋಷವನ್ನು ಕೊಡುವಂತದ್ದಾಗಿದೆ. All will give joy to our emotions. ಇವೆಲ್ಲವೂ ನಮ್ಮ ಉದ್ವೇಗಕ್ಕೆ ಸಂತೋಷವನ್ನು ಕೊಡುವಂತದ್ದಾಗಿದೆ. But all these are not permanent. ಆದರೆ ಇವೆಲ್ಲವೂ ನಮಗೆ ಸ್ಥಿರವಾದದ್ದಲ್ಲ. Once the program is over, when you go back to the home, there is no joy. ನಾವು ಈ ಒಂದು ಆಚರಣೆಗಳನ್ನೆಲ್ಲ ಮುಗಿಸಿ ಮನೆಗೆ ಹೋಗುವಾಗ ನಮಗೆ ಆ ಸಂತೋಷವೆಂಬುದು ಇರುವುದಿಲ್ಲ. People go to different places to celebrate. ಜನರು ವ್ಯತ್ಯಾಸವಾದಂತಹ ಸ್ಥಳಗಳಿಗೆ ಹೋಗಿ ಆಚರಣೆ ಮಾಡುತ್ತಾರೆ. They go to mall, they go to pub, they go to so many programs so that they can find joy and enjoy in that place. ಅನೇಕ ಜನರು ಮಾಲ್ಗಳಿಗೂ ಅನೇಕ ಜನರು ಶಾಪಿಂಗು ಅಲ್ಲಿ ಇಲ್ಲಿ ಹೋಗಿ ಅವರು ತಮ್ಮ ಸಂತೋಷವನ್ನು ಹುಡುಕಿಕೊಳ್ಳುತ್ತಾರೆ. They go to different hotels to eat and celebrate. ಅವರು ವ್ಯತ್ಯಾಸವಾದಂತಹ ಹೋಟೆಲ್ಗಳಿಗೆ ಹೋಗಿ ಆಚರಣೆ ಮಾಡುತ್ತಾರೆ. Because people are finding joy somewhere they can go and be happy for the moment. ಯಾಕೆಂದರೆ ಜನರು ಅಲ್ಲಲ್ಲಿ ಹೋಗಿ ಅವರ ಒಂದು ಸಂತೋಷವನ್ನು ಆ ಒಂದು ಕ್ಷಣ ಮಾತ್ರದಲ್ಲಿ ಇರುವುದಕ್ಕೆ ಕಂಡುಕೊಳ್ಳುತ್ತಾರೆ. All this joy is not permanent. ಆದರೆ ಇವೆಲ್ಲ ಈ ಎಲ್ಲ ಸಂತೋಷಗಳು ಆನಂದವು ಅದು ಸ್ಥಿರವಾದುದಲ್ಲ. Once the program is over, when you come back to the home, you find the same place and the same home and the same situation. ನೀವು ಒಂದು ಸಾರಿ ಆ ಆಚರಣೆಯನ್ನು ಮುಗಿಸಿ ಮನೆಗೆ ಬಂದ ತಕ್ಷಣ ನೀವು ಪುನಃ ಅದೇ ಮನೆ ಅದೇ ಒಂದು ಪರಿಸ್ಥಿತಿಯನ್ನು ಕಾಣುವವರಾಗಿರುತ್ತೀರಾ. And we continue to live the same old life. ಅದರಲ್ಲಿಯೇ ನಾವು ಪುನಃ ಆ ಒಂದು ಹಳೆಯ ಜೀವನದಲ್ಲಿಯೇ ಜೀವಿಸಬೇಕಾಗಿದೆ. Hallelujah. Hallelujah. Because ಯಾಕೆಂದರೆ the world gives you joy and happiness only to the flesh. ಈ ಲೋಕವಾದದ್ದು ನಮಗೆ ಸಂತೋಷವನ್ನು ಆನಂದವನ್ನು ಶಾರೀರಿಕವಾಗಿ ಮಾತ್ರವೇ ಕೊಡಲು ಸಾಧ್ಯ. But the real happiness should come into your soul. ಆದರೆ ನಿಜವಾದಂತಹ ಒಂದು ಸಂತೋಷವು ನಮ್ಮ ಆತ್ಮಕ್ಕೆ ಬರಬೇಕಾಗಿದೆ. Hallelujah. Hallelujah. When your soul is happy, ನಿನ್ನ ಆತ್ಮವು ಸಂತೋಷವಾಗಿದ್ದರೆ life is happy. ನಿನ್ನ ಜೀವನವು ಆನಂದವಾಗಿರುತ್ತದೆ. No matter where you are. ನೀನು ಎಲ್ಲಿದ್ದೀಯ ಎಂಬುದು ಅದರ ಒಂದು ಚಿಂತನೆ ಅಲ್ಲ. No matter where you go. ನೀನು ಎಲ್ಲಿ ಹೋಗುತ್ತೀಯೋ ಅದರ ಚಿಂತನೆ ಅಲ್ಲ. Your place doesn't matter. ಯಾವ ಸ್ಥಳವೂ ಅದಕ್ಕೆ ಸರಿಸಾಟಿ ಅಲ್ಲ. Your situation doesn't matter. ನಿನ್ನ ಪರಿಸ್ಥಿತಿ ಸರಿಸಾಟಿ ಅಲ್ಲ. Your financial condition doesn't matter. ನಿನ್ನ ಹಣಕಾಸಿನ ಸಮಸ್ಯೆ ಅದಕ್ಕೆ ಒಂದು ಪರಿಸ್ಥಿತಿ ಅಲ್ಲ. If your soul is happy, you are happy. ನಿನ್ನ ಆತ್ಮವು ಸಂತೋಷವಾಗಿದ್ದರೆ ನೀನು ಸಂತೋಷವಾಗಿರುತ್ತೀಯ. Hallelujah. Hallelujah. So we are going to see a good real joy today. ಈ ದಿನದಲ್ಲಿ ನಾವು ನಿಜವಾದಂತಹ ಸಂತೋಷವನ್ನು ನೋಡಲಿಕ್ಕಿದ್ದೇವೆ. The only joy that can come to our soul is from the word of God. ದೇವರ ವಾಕ್ಯದಿಂದಲೇ ಮಾತ್ರವೇ ನಮಗೆ ಒಂದು ಸ್ಥಿರವಾದಂತಹ ಸಂತೋಷವನ್ನು ಕಂಡುಕೊಳ್ಳಲು ಸಾಧ್ಯ. Today as I'm talking to you, ಈ ದಿನದಲ್ಲಿ ನಾನು ನಿಮ್ಮೊಂದಿಗೆ ಮಾತನಾಡುತ್ತಿರುವಾಗ your hearts are prepared. ನಿಮ್ಮ ಹೃದಯಗಳು ಅದಕ್ಕೆ ಸಿದ್ಧಪಡಿಸಿಕೊಳ್ಳಿರಿ. You are going to receive a real joy. ನೀವು ನಿಜವಾದಂತಹ ಸಂತೋಷವನ್ನು ಹೊಂದಿಕೊಳ್ಳುವವರಾಗಿರುತ್ತೀರಾ. Because the word of God will give you joy to the soul. ಯಾಕೆಂದರೆ ದೇವರ ವಾಕ್ಯವು ನಿಮ್ಮ ಆತ್ಮಕ್ಕೆ ಸಂತೋಷವನ್ನು ತರುವಂತದ್ದಾಗಿದೆ. Even if you go to the home, you can still experience this joy. ನೀವು ಮನೆಗೆ ಹೋದರೂ ಸಹ ನೀವು ಈ ಸಂತೋಷವನ್ನು ಅನುಭವಿಸಬಹುದು. Because the word of God gives happiness not to the flesh, but it gives happiness to your soul. ಯಾಕೆಂದರೆ ದೇವರ ವಾಕ್ಯವು ನಿಮ್ಮ ಶರೀರಕ್ಕೆ ಸಂತೋಷವನ್ನು ಕೊಡುವಂತದ್ದಲ್ಲ,
ಅದು ನಿಮ್ಮ ಆತ್ಮಕ್ಕೆ ಸಂತೋಷವನ್ನು So ಕೊಡುವಂತದ್ದಾಗಿದೆ. let's listen carefully this ಆದ್ದರಿಂದ- morning. ಆದ್ದರಿಂದ ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ಎಚ್ಚರಿಕೆಯಿಂದ ಕೇಳಿ. Hallelujah. ಹಲ್ಲೆಲೂಯಾ. So let's turn our Bibles to James chapter 1 verse 17. ನಮ್ಮ ವೇದ ಪುಸ್ತಕವನ್ನು ಯಾಕೋಬನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಾಕ್ಯಕ್ಕೆ ತಿರುಗಿಸಿಕೊಳ್ಳೋಣ. James chapter 1 verse 17. Every good and perfect is from above, coming down from the Father of the heavenly lights, who does not change like shifting shadows. ಎಲ್ಲ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಆದವನಿಂದ ಇಳಿದು ಬರುತ್ತವೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. Hallelujah. ಹಲ್ಲೆಲೂಯಾ. Every good and perfect gift is from above heaven. ಎಲ್ಲ ಒಳ್ಳೆ ದಾನಗಳು, ಎಲ್ಲ ವರಗಳು ಮೇಲಿನಿಂದ ಬರುವಂತವುಗಳಾಗಿವೆ. Amen. ಆಮೆನ್. எல்லா நல்ல பரிசுகள், நல்ல ஈவுகள் பரம பிதாவிடத்திலிருந்து வருகிறது என்று வேதம் சொல்லுகிறது. ಎಲ್ಲ ಒಳ್ಳೆ ದಾನಗಳು, ಒಳ್ಳೆ ಉಡುಗೊರೆಗಳು ಎಲ್ಲ ದೇವರ ಒಂದು ಪರಲೋಕ ದೇವರಿಂದ ಬರುವಂತದ್ದಾಗಿದೆ. Hallelujah. ಹಲ್ಲೆಲೂಯಾ. God gives gift to his children. ದೇವರು ತನ್ನ ಮಕ್ಕಳಿಗೆ ಉಡುಗೊರೆಗಳನ್ನು ಕೊಡುವವನಾಗಿದ್ದಾನೆ. So he gave one gift to this earth. ಆತನು ಈ ಲೋಕಕ್ಕೆ, ಈ ಭೂಮಿಗೆ ಒಂದು ಉಡುಗೊರೆಯನ್ನು ಕೊಟ್ಟಿದ್ದಾನೆ. Hallelujah. ಹಲ್ಲೆಲೂಯಾ. God gave one beautiful gift to this earth. ದೇವರು ಒಂದು ಅಂದವಾದ ಉಡುಗೊರೆಯನ್ನು ಈ ಭೂಮಿಗೆ ಕೊಟ್ಟಿದ್ದಾನೆ. You know what is that? ಅದು ಏನು ನಿಮಗೆ ಗೊತ್ತೇ? The beautiful gift that we got from heaven above is Jesus himself. ಆ ಒಂದು ಒಳ್ಳೆಯ ಅಂದವಾದಂತಹ ಉಡುಗೊರೆ ನಮಗೆ ಮೇಲಿನಿಂದ ಕೊಡಲ್ಪಟ್ಟಿರುವುದು ಯಾವುದೆಂದರೆ ಅದು ಯೇಸು ಕ್ರಿಸ್ತನು ಮಾತ್ರವೇ. Hallelujah. ಹಲ್ಲೆಲೂಯಾ. Bible says ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, he came down as a gift for you and me. ಆತನು ಪರಲೋಕವನ್ನು ಬಿಟ್ಟು ಭೂಮಿಗೆ ನಿನಗೋಸ್ಕರವೂ ನನಗೋಸ್ಕರವೂ ಉಡುಗೊರೆಯಾಗಿ ಬಂದನೆಂಬುದಾಗಿ ಹೇಳಲ್ಪಟ್ಟಿದೆ. நமக்கு ஒரு பரிசாக பரலோகத்திலிருந்து இறங்கி வந்த தேவனாய் இருக்கிறார். ಆತನು ನಮಗೆ ಒಂದು ಉಡುಗೊರೆಯಾಗಿ ಪರಲೋಕದಿಂದ ಇಳಿದು ಬಂದಂತ ದೇವರಾಗಿದ್ದಾನೆ. See, he gave the best gift for us. ಆತನು ನಮಗೆ ಉನ್ನತವಾದಂತ ಉಡುಗೊರೆಯನ್ನು ಕೊಟ್ಟಿದ್ದಾನೆ. Hallelujah. Hallelujah. So that you and I can live a best life. ನೀನು ನಾನು ಒಂದು ಶ್ರೇಷ್ಠವಾದ ಉನ್ನತವಾದಂತ ಜೀವನವನ್ನು ಜೀವಿಸುವುದಕ್ಕೋಸ್ಕರ. See, whenever people give me a gift, ಜನರು ನಮಗೆ ಒಂದು ಉಡುಗೊರೆಯನ್ನು ಕೊಡುವಾಗ they always do some research. ಅದರಲ್ಲಿ ಏನೋ ಒಂದು ಪರಿಶೋಧನೆಯನ್ನು ಮಾಡುತ್ತಾರೆ. They think what pastor is not having. ಬೋಧಕರ ಬಳಿಯಲ್ಲಿ ಏನು ಇಲ್ಲ. Anybody wants to give a gift to me, ಯಾರಾದರೂ ನನಗೆ ಉಡುಗೊರೆಯನ್ನು ಕೊಡಬೇಕಾದರೆ check what I don't have. ಅವರು ನನ್ನ ಬಳಿಯಲ್ಲಿ ಪರಿಶೋಧಿಸುವುದುಂಟು, ಈತನ ಬಳಿಯಲ್ಲಿ ಏನು ಇಲ್ಲ ಎಂಬುದನ್ನು. Sometimes they gave me a computer table. ಕೆಲವು ಸಾರಿ ಅವರು ನನಗೆ ಕಂಪ್ಯೂಟರ್ ಟೇಬಲ್ ಅನ್ನು ಕೊಡುವುದುಂಟು. Because they came and saw in my home I didn't have a computer table. ಯಾಕೆಂದರೆ ಅವರು ನನ್ನ ಮನೆಯಲ್ಲಿ ಬಂದು ನೋಡಿದಾಗ ನನ್ನ ಮನೆಯಲ್ಲಿ ಕಂಪ್ಯೂಟರ್ ಮೇಜೆ ಇರುವುದಿಲ್ಲ. So they gave me. ಆದ್ದರಿಂದ ಅದನ್ನು ನನಗೆ ಉಡುಗೊರೆಯಾಗಿ ಕೊಡುತ್ತಾರೆ. They gave me a goggles. ಕೆಲವರು ಇನ್ನು ನನಗೆ ಆ ಒಂದು ಗಾಗಲ್ಸ್ ಅನ್ನು ಕೊಡುತ್ತಾರೆ, ಕನ್ನಡಿಯನ್ನು. When I had a car I didn't have goggles. ನಾನು ಕಾರಿನಲ್ಲಿ ಹೋಗುವಾಗ ನನ್ನ ಬಳಿಯಲ್ಲಿ ಗಾಗಲ್ಸ್ ಇರುವುದಿಲ್ಲ, ಆದ್ದರಿಂದ ಅದನ್ನು ಕೊಟ್ಟಿರುತ್ತಾರೆ. They gave me a gift. ಅದನ್ನು ನನಗೆ ಉಡುಗೊರೆಯಾಗಿ Some ಕೊಟ್ಟಿರುತ್ತಾರೆ. people gave me shirt. ಇನ್ನು ಕೆಲವರು ನನಗೆ ಅಂಗಿಯನ್ನು ಕೊಟ್ಟಿರುತ್ತಾರೆ. Some people gave me blazers. ಇನ್ನು ಕೆಲವರು ನನಗೆ ಆ ಬ್ಲೇಸರ್ ಅನ್ನು ಕೊಟ್ಟಿರುತ್ತಾರೆ. Some people gave me a fish tank. ಇನ್ನು ಕೆಲವರು ಆ ಫಿಶ್ ಟ್ಯಾಂಕ್ ಅನ್ನು ಕೊಟ್ಟಿರುತ್ತಾರೆ. What pastor likes. ಅವ ಬೋಧಕರು ಏನನ್ನು ಇಚ್ಛಿಸುತ್ತಾರೆ ಎಂಬುದಾಗಿ. For my office they gave me a beautiful pen stand. ಒಬ್ಬರು ನನ್ನ ಆಫೀಸ್ಗೆ ಬಂದು ಒಂದು ಒಳ್ಳೆ ಅಂದವಾದಂತ ಪೆನ್ ಸ್ಟ್ಯಾಂಡ್ ಅನ್ನು ಕೊಟ್ಟಿದ್ದಾರೆ. So they think they search what I need and they bring that as a gift to me. ಅವರು ಬಂದು ಪರಿಶೋಧನೆ ಮಾಡಿ ನನ್ನ ಬಳಿಯಲ್ಲಿ ಏನು ಇಲ್ಲವೋ, ನನಗೆ ಏನು ಬೇಕಾಗಿದೆಯೋ ಅದನ್ನು ಅವರು ಉಡುಗೊರೆಯಾಗಿ ನನಗೆ ಕೊಡುತ್ತಾರೆ. என்ன இல்லையோ அத ஒரு பரிசாய் நமக்கு கொண்டு வந்து கொடுக்கறாங்க. ಅವರು ನಮ್ಮ ಬಳಿಯಲ್ಲಿ ಏನಿಲ್ಲವೋ ಅದನ್ನು ಅವರು ಉಡುಗೊರೆಯಾಗಿ ತಂದು ನಮಗೆ ಕೊಡುತ್ತಾರೆ. So பரலோகத்துல இருக்கிற என் பிதா, ಪರಲೋಕದಲ್ಲಿರುವ ನನ್ನ ತಂದೆಯು இந்த பூமிக்கு என்ன இல்லையோ ಈ ಭೂಮಿಗೆ ಏನಿಲ್ಲವೋ அதை அவர் பரிசாய் அனுப்பினார். ಅದನ್ನು ಆತನು ಉಡುಗೊರೆಯಾಗಿ ಕಳುಹಿಸಿದನು. Hallelujah. Hallelujah. So that this earth can be blessed. ಆದ್ದರಿಂದ ಈ ಭೂಮಿಯು ಆಶೀರ್ವದಿಸಲ್ಪಟ್ಟಿದೆ.
Jesus. Hallelujah. 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 வேதம் சொல்லுகிறது, ವೇದದಲ್ಲಿ ಹೇಳಲ್ಪಟ್ಟಿದೆ, ಭೂಮಿಗೆ அவர் பிரியமாய் இருந்ததனால, ಈ ಭೂಮಿಗೆ ಆತನು ಮೆಚ್ಚುಗೆಯಾಗಿ ಇದ್ದದರಿಂದ, அவர் அதிகமாய் நம்மளை நேசித்ததனால, ಆತನು ಅಧಿಕವಾಗಿ ನಮ್ಮನ್ನು ಪ್ರೀತಿಸಿದ್ದರಿಂದ அவர் சிறந்த பரிசை கொடுத்தார். ಆತನು ಶ್ರೇಷ್ಠವಾದ ಬಹುಮಾನವನ್ನು ಕೊಟ್ಟನು. வேதம் சொல்லுகிறது, ವೇದದಲ್ಲಿ ಹೇಳಲ್ಪಟ್ಟಿದೆ, தன்னுடைய ஒரே குமாரனாகிய இயேசுவை அவர் இந்த பூமிக்கு பரிசாய் அனுப்பினார். ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನು ಈ ಭೂಮಿಗೆ ಆತನು ಉಡುಗೊರೆಯಾಗಿ ಕೊಟ್ಟನು. That is the best thing that he had in heaven. ಅದೇ ಶ್ರೇಷ್ಠವಾದಂತ ಕಾರ್ಯ ಆತನು ಪರಲೋಕದಲ್ಲಿ ಇದ್ದದ್ದು. But Bible says that he gave the best to us. ಆದರೆ ವೇದದಲ್ಲಿ ಹೇಳಲ್ಪಟ್ಟಿದೆ, ಆತನು ನಮಗೆ ಉನ್ನತವಾದಂತ ಶ್ರೇಷ್ಠವಾದದ್ದನ್ನೇ ಕೊಟ್ಟನು. இந்த பரிசு நமக்கு இந்த பூமிக்கு என்னதை கொண்டு வந்தது? ಈ ಒಂದು ಉಡುಗೊರೆಯು ಈ ಭೂಮಿಗೆ ನಮಗೆ ಏನನ್ನು ತಂದಿತು? Jesus brought, ಯೇಸು ಕ್ರಿಸ್ತನು ಏನನ್ನು ತಂದನು? he brought the best gift, that is love. ಆತನು ಒಂದು ಉನ್ನತವಾದಂತ ಉಡುಗೊರೆಯನ್ನು ತಂದನು, ಅದೇನೆಂದರೆ ಪ್ರೀತಿ. Hallelujah. Hallelujah. இந்த பூமியில என்ன இல்லவா இருந்துச்சு? ಈ ಭೂಮಿಯಲ್ಲಿ ಏನು ಇಲ್ಲದೆ ಇತ್ತು? What this earth was lacking? ಈ ಭೂಮಿಯಲ್ಲಿ ಏನು ಇಲ್ಲದೆ ಇತ್ತು? ಜನರ ಮಧ್ಯದಲ್ಲಿ ಎದು ಇல்லாம இருந்துச்சு? ಜನರ ಮಧ್ಯದಲ್ಲಿ ಏನು ಇಲ್ಲದೆ ಇತ್ತು? ಜನಗಳಿಗೆ ಎದು ಕೊರೆಯಾ இருந்துச்சு? ಜನರ ಮಧ್ಯದಲ್ಲಿ ಯಾವುದು ಕೊರತೆಯುಳ್ಳದಾಗಿತ್ತು? அதை அவர் கொண்டு வந்தார். ಅದನ್ನು ಆತನು ಭೂಮಿಗೆ ತಂದನು. ಅದು தேவனுடைய அன்பு. ಅದು ದೇವರ ಪ್ರೀತಿಯೇ. Hallelujah. Hallelujah. There was no love in this world. ಈ ಲೋಕದಲ್ಲಿ ಪ್ರೀತಿ ಎಂಬುದು ಇರಲಿಲ್ಲ. Amen. ಆಮೆನ್. என்ன நேசிக்க, ನನ್ನನ್ನು ಪ್ರೀತಿಸುವುದಕ್ಕೆ, ನಿಮ್ಮನ್ನು ಪ್ರೀತಿಸುವುದಕ್ಕೆ, ಕುಟುಂಬವನ್ನು ಪ್ರೀತಿಸುವುದಕ್ಕೆ, ನಿಮ್ಮ ಮಕ್ಕಳನ್ನು ಪ್ರೀತಿಸುವುದಕ್ಕೆ, ಅன்பು ಇಲ್ಲದದನಾಲ, ಪ್ರೀತಿ ಇಲ್ಲದೆ ಇದ್ದದರಿಂದ ஒருவருக்கொருவர் சண்டை, ಒಬ್ಬರಿಗೊಬ್ಬರು ಜಗಳಗಳು, ஒருவருக்கொருவர் பிரச்சனை, ಒಬ್ಬರಿಗೊಬ್ಬರು ಸಮಸ್ಯೆಗಳು, ஒரு தேசத்துக்கும் இன்னொரு தேசத்துக்கும் யுத்தம், ಒಂದು ದೇಶಕ್ಕೂ ಇನ್ನೊಂದು ದೇಶಕ್ಕೂ ಯುದ್ಧ, ஒரு குடும்பத்துக்கும் இன்னொரு குடும்பத்துக்கும் யுத்தம், ಒಂದು ಕುಟುಂಬಕ್ಕೂ ಇನ್ನೊಂದು ಕುಟುಂಬಕ್ಕೂ ಯುದ್ಧ, ஒரு ஸ்டேட்டுக்கும் இன்னொரு ஸ்டேட்டுக்கும் ப்ராಬ್ಲಮ್, ಒಂದು ರಾಜ್ಯಕ್ಕೂ ಇನ್ನೊಂದು ರಾಜ್ಯಕ್ಕೂ ಸಮಸ್ಯೆಗಳು, கணவனுக்கும் மனைவிக்கும் பிரச்சனை, ಗಂಡ ಹೆಂಡತಿಯ ಮಧ್ಯದಲ್ಲಿ ಸಮಸ್ಯೆಗಳು, பெற்றோர்களுக்கும் பிரச்சனை, ಮಕ್ಕಳಿಗೂ ಹೆತ್ತವರಿಗೂ ಸಮಸ್ಯೆಗಳು. There was no love. ಅಲ್ಲಿ ಪ್ರೀತಿ ಎಂಬುದು ಇರಲಿಲ್ಲ. Hallelujah. Hallelujah. அன்பு இல்லாததனால, ಪ್ರೀತಿ ಇಲ್ಲದದ್ದ ಕಾರಣಕ್ಕಾಗಿ அவர் இயேசು அன்பாய் இறங்கினதை நாம் பார்க்கிறோம். ಆತನು ಯೇಸು ಕ್ರಿಸ್ತನು ಪ್ರೀತಿಯಾಗಿ ಇಳಿದು ಬಂದದ್ದನ್ನು ನಾವು ನೋಡುತ್ತೇವೆ. He said, greater love has no one than this, to lay down one's life for one's friend. யோவான் 15:13 சொல்லுகிறது, இதை காட்டிலும் ஒரு பெரிய அன்பு எதுவும் கிடையாது. தன்னுடைய ஒரே குமாரனாகிய இயேசுவை நமக்காக ಬಲಿಯಾಗಿ ಸೆಲುತ್ತಿರುವುதை ಕಾಟಿಲು, ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಆತನು ಬಲಿಯಾಗಿ ಕೊಟ್ಟಿದ್ದಕ್ಕಿಂತ ಮಿಗಿಲಾದಂತ ಉಡುಗೊರೆ ಈ ಲೋಕದಲ್ಲಿ ಬೇರೆ ಯಾವುದು ಇಲ್ಲ ಎಂಬುದಾಗಿ ಯೋಹಾನ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ. ರೋಮರ್ 5:8 சொல்லுகிறது, ರೋಮಾಪುರದವರಿಗೆ ಬರೆದ ಪತ್ರಿಕೆ 5:8 ಹೇಳಲ್ಪಟ್ಟಿದೆ, God demonstrates his own love for us in this. ಆತನು ತನಗೋಸ್ಕರ ತನ್ನ ಪ್ರೀತಿಯನ್ನೇ ಇದರಲ್ಲಿ ತೋರಿಸಿಕೊಟ್ಟನು ಎಂಬುದಾಗಿ. We were still sinners, ನಾವು ಇನ್ನು ಪಾಪಿಗಳಾಗಿದ್ದಾಗಲೂ Christ died for us. ಯೇಸು ಕ್ರಿಸ್ತನು ನಮಗಾಗಿ ಸತ್ತನು. Hallelujah. Hallelujah. Because he demonstrated the love. ಆತನು ಪ್ರೀತಿ ಏನೆಂಬುದನ್ನು ನಮಗೆ ತೋರಿಸಿಕೊಟ್ಟನು. Amen. Amen. ಉನ್ಮೆಯಾನ ಅன்பು ಎದನ್ನು ನಮಗೆ சொல்லி கொடுத்தாரு? ನಿಜವಾದಂತ ಪ್ರೀತಿ ಯಾವುದರಲ್ಲಿ ನಮಗೆ ಹೇಳಿಕೊಟ್ಟನು? ತನಕೇನು ಎದುவும் வைத்துக் கொள்ளாமல், ತನಗೆಂಬುದಾಗಿ ಯಾವುದನ್ನು ಇಟ್ಟುಕೊಳ್ಳದೆ, எனக்கு என்று எதுவும் வைத்துக் கொள்ளாமல், ತನಗೆ ಎಂಬುದಾಗಿ ಯಾವುದನ್ನು ಇಟ್ಟುಕೊಳ್ಳದೆ அவர் ಅன்பை வெளிப்படுத்தினார். ಆತನು ಪ್ರೀತಿಯನ್ನು ತೋರ್ಪಡಿಸಿದನು. He said, you guys need love. ಆತನ ನಮಗೆ ಪ್ರೀತಿಯು ಬೇಕಾಗಿದೆ. Amen. ಆಮೆನ್. I tell you, ಆತನ ನಾನು ನಿಮಗೆ ಹೇಳುತ್ತೇನೆ, without Jesus, ಯೇಸು ಕ್ರಿಸ್ತನಿಲ್ಲದೆ there is no love inside of you. ನಿನ್ನಲ್ಲಿ ಪ್ರೀತಿ ಎಂಬುದು ಇರಲು ಸಾಧ್ಯವೇ ಇಲ್ಲ. No. ಇಲ್ಲ. Humanity lost that love. ಮನುಷ್ಯನು ಆ ಪ್ರೀತಿಯನ್ನು ಕಳೆದುಕೊಂಡನು. ಉನ್ಮೆಯಾನ அன்பு வர வேண்டும் என்றால், ನಿಜವಾದಂತಹ ಪ್ರೀತಿಯು ಬರಬೇಕಾದರೆ இயேசு எனக்குள்ள வரும்போது மட்டும்தான் இந்த அன்பை நீ பார்க்க முடியும். ಯೇಸು ಕ್ರಿಸ್ತನು ನಿನ್ನಲ್ಲಿ ಬರುವಾಗ ಮಾತ್ರವೇ ಈ ಪ್ರೀತಿಯನ್ನು ನೋಡಲು ಸಾಧ್ಯ. Hallelujah. Hallelujah. இந்த உலகத்துல உன்கிட்ட பணம் இல்லனா அன்பு கிடைக்காது. ಈ ಲೋಕದಲ್ಲಿ ನಿನ್ನ ಬಳಿಯಲ್ಲಿ ಹಣವಿಲ್ಲದಿದ್ದರೆ ಪ್ರೀತಿ ಸಿಗುವುದಿಲ್ಲ. நீ நல்ல அந்தஸ்துல இல்லனா உனக்கு அன்பு கிடைக்காது. ನೀನು ಒಳ್ಳೆ ಅಂತಸ್ತಿನಲ್ಲಿ
ನಿನ್ನಲ್ಲಿ ಇಲ್ಲವಾದರೆ ನಿನಗೆ ಪ್ರೀತಿ ಸಿಗುವುದಿಲ್ಲ. நல்ல வசதி இல்லனா உனக்கு அன்பு கிடைக்காது. ನಿನಗೆ ಒಳ್ಳೆ ಸೌಕರ್ಯಗಳು ಇಲ್ಲದಿದ್ದರೆ ನಿನಗೆ ಪ್ರೀತಿ ಸಿಗುವುದಿಲ್ಲ. ಉನ್ನತமான ಸ್ಥಾನದಲ್ಲಿ இல்லனா உனக்கு அன்பு கிடைக்காது. ನೀನು ಉನ್ನತವಾದಂತಹ ಸ್ಥಳದಲ್ಲಿ ಇಲ್ಲವಾದರೆ ನಿನಗೆ ಪ್ರೀತಿ ಸಿಗುವುದಿಲ್ಲ. அவங்களுக்கு ஒரு லாபம் இல்லனா உனக்கு அன்பு கிடைக்காது. ಅವರಿಗೆ ಒಂದು ಲಾಭವಿಲ್ಲವಾದರೆ ನಿನ್ನಲ್ಲಿ ಆ ಒಂದು ನಿನಗೆ ಪ್ರೀತಿ ಸಿಗುವುದಿಲ್ಲ. உண்மையான அன்பு உனக்கு வேணும்னா ನಿಜವಾದಂತಹ ಪ್ರೀತಿ ನಿನಗೆ ಬೇಕಾದರೆ இயேசு ஒருவரால் தான் உனக்கு கொடுக்கும். ಯೇಸು ಕ್ರಿಸ್ತನೊಬ್ಬನಿಂದಲೇ ಸಾಧ್ಯ. அந்த நல்ல கிஃப்ட் அவர் பரலோகத்திலிருந்து நமக்கு கொண்டு வந்தார். ಆ ಒಳ್ಳೆಯ ಉಡುಗೊರೆಯನ್ನು ಆತನು ಪರಲೋಕದಿಂದ ನಮಗೆ ತೆಗೆದುಕೊಂಡು ಬಂದನು. அன்பு தேவ ஜனமே, ಪ್ರಿಯ ದೇವ ಜನರೇ, don't trust the people. ಜನರ ಮೇಲೆ ಆತುಕೊಳ್ಳಬೇಡಿ, ನಂಬಿಕೆ ಇಡಬೇಡಿ. கோபமும் படாதீங்க. ಅವರ ಮೇಲೆ ಕೋಪಿಸಿಕೊಳ್ಳಬೇಡಿ. அவங்கள்ட்ட எதிர்பார்க்கவும் பார்க்காதீங்க. ಅವರ ಬಳಿಯಲ್ಲಿ ಏನನ್ನು ನೀವು ಎದುರು ನೋಡಬೇಡಿ. ஏனென்றால் எந்த மனிதனிடத்திலும் உண்மையான அன்பு உங்களுக்கு கிடைக்காது. ಯಾಕೆಂದರೆ ಯಾವ ಮನುಷ್ಯನ ಬಳಿಯಲ್ಲಿಯೂ ನಿಜವಾದಂತಹ ಪ್ರೀತಿಯು ನಿಮಗೆ ಸಿಗುವುದಿಲ್ಲ. கணவன் அன்பும் ஒரு நாள் செழித்து போகும், மனைவி அன்பும் ஒரு நாள் செழித்து போகும். ಗಂಡನ ಪ್ರೀತಿ ಒಂದು ದಿನ ಬದಲಾವಣೆ ಆಗುತ್ತೆ, ಹೆಂಡತಿಯ ಪ್ರೀತಿ ಒಂದು ದಿನದಲ್ಲಿ ಬದಲಾವಣೆ ಆಗುತ್ತೆ. பிள்ளைகளுடைய அன்பும் ஒரு நாள் மாறி போகும். ಮಕ್ಕಳ ಪ್ರೀತಿ ಒಂದು ದಿನದಲ್ಲಿ ಬದಲಾವಣೆ ಆಗುತ್ತೆ. எந்த அன்பும் உன்னோட கடைசி வரைக்கும் வராது. ಯಾವ ಪ್ರೀತಿಯು ನಿನ್ನೊಂದಿಗೆ ಕಡೆಯವರೆಗೂ ಬರುವುದಿಲ್ಲ. உன்னோட எப்பொழுதுமே வருகிற அன்பு இயேசுவின் அன்பு மட்டும். ನಿನ್ನೊಂದಿಗೆ ಯಾವಾಗಲೂ ಬರುವಂತ ಪ್ರೀತಿ ಯೇಸು ಕ್ರಿಸ್ತನ ಪ್ರೀತಿ ಒಂದೇ. அதுதான் சொல்லுவாங்க, Jesus, his name shall be called Emmanuel because God with us. ಯಾಕೆಂದರೆ ಆದ್ದರಿಂದಲೇ ಆತನ ಹೆಸರು ಇಮ್ಮಾನುವೇಲ್ ಎಂಬುದಾಗಿ ಕರೆಯಲ್ಪಟ್ಟಿದೆ. ಯಾಕೆಂದರೆ ದೇವರು ನಮ್ಮೊಂದಿಗೆ ಇರುವನು ಎಂಬುದಾಗಿ ಅದರ ಅರ್ಥವಾಗಿದೆ. Don't say there is nobody to love me. ನೀವು ಅಯ್ಯೋ ನನ್ನನ್ನು ಪ್ರೀತಿಸುವುದಕ್ಕೆ ಯಾರು ಇಲ್ಲ ಎಂಬುದಾಗಿ ಹೇಳಬೇಡಿ. God is your love. ದೇವರೇ ನಿಮ್ಮ ಪ್ರೀತಿಯಾಗಿದ್ದಾನೆ. God shall love you. ದೇವರು ನಿಮ್ಮನ್ನು ಪ್ರೀತಿಸುವವನಾಗಿದ್ದಾನೆ. That is why Bible says, I came down for you and died and shed my blood because I love you so much. ಆದ್ದರಿಂದಲೇ ವೇದದಲ್ಲಿ ಹೇಳಲ್ಪಟ್ಟಿದೆ, ನಾನು ಪರಲೋಕದಿಂದ ಇಳಿದು ಬಂದು ನಿಮಗೋಸ್ಕರ ನನ್ನ ರಕ್ತವನ್ನು ಸುರಿಸಿದ್ದೇನೆ, ಯಾಕೆಂದರೆ ನಾನು ನಿಮ್ಮನ್ನು ಅಷ್ಟಾಗಿ ಪ್ರೀತಿಸುತ್ತೇನೆ ಎಂಬುದಾಗಿ. எல்லா தேவர்களும் பலியை கேட்கும் பொழுது, ಎಲ್ಲಾ ದೇವರುಗಳು ಬಲಿಯನ್ನು ಕೇಳುವಾಗ, நானே பலியாய் வருகிறேன் என்று சொன்ன ಯೇಸುವಿನ ಅன்பು, ನಾನೇ ಬಲಿಯಾಗಿ ಬರುತ್ತೇನೆ ಎಂಬುದಾಗಿ ಹೇಳಿದಂತ ಪ್ರೀತಿಯೇ ಯೇಸು ಕ್ರಿಸ್ತನ ಪ್ರೀತಿಯಾಗಿದೆ. எல்லா தேவர்களும் பலியை கேட்கும் பொழுது, ಎಲ್ಲಾ ದೇವರುಗಳು ಬಲಿಯನ್ನು ಕೇಳುವಾಗ, நானே பலியாய் இறங்கி வருகிறேன் என்று சொன்னதுதான் தேவ அன்பு. ನಾನೇ ಬಲಿಯಾಗಿ ಇಳಿದು ಬರುತ್ತೇನೆ ಎಂಬುದಾಗಿ ಹೇಳಿದ್ದೆ ದೇವರ ಪ್ರೀತಿಯಾಗಿದೆ. Start to receive this love. ನಾವು ಆತನಲ್ಲಿ ಪ್ರೀತಿಯನ್ನು ನೋಡಬಹುದು. Start to receive this love. ಈ ಒಂದು ಪ್ರೀತಿಯನ್ನು ಹೊಂದಿಕೊಳ್ಳಲು ನೀವು ಪ್ರಾರಂಭಿಸಿರಿ. Start enjoying this love. ಈ ಪ್ರೀತಿಯನ್ನು ಆನಂದಿಸಲು ನೀವು ಪ್ರಾರಂಭಿಸಿರಿ. நீ தனியா இருக்கும்போது இந்த அன்பை ருசிக்க பாரு. ನೀನು ಏಕಾಂತವಾಗಿರುವಾಗ ಈ ಪ್ರೀತಿಯನ್ನು ಆನಂದಿಸಲು ನೋಡು. நீ தனியா இருக்கும்போது இந்த அன்பை பெற்றுக்கொள்ள பாரு. ನೀನು ಏಕಾಂತವಾಗಿರುವಾಗ ಈ ಪ್ರೀತಿಯನ್ನು ಹೊಂದಿಕೊಳ್ಳಲು ನೋಡು. ಅನೇಕ பேர் இன்னைக்கு கொலைகாரர்களாகவோ இந்த உலகத்துல தீய சக்தியாய் மாறிக்கொண்டிருக்கிறதுக்கு ஒரே ஒரு காரணம் என்ன தெரியுமா? அவங்களுக்குள்ள அன்பு இல்லாததுனால. ಈ ಲೋಕದಲ್ಲಿ ಅನೇಕರು ದುಷ್ಟ ಚಟಗಳಾಗಿ ದುಷ್ಟರನ್ನಾಗಿ ಪರಿವರ್ತನೆ ಆಗುವುದಕ್ಕೆ ಕಾರಣವೇನೆಂದರೆ ಅವರಲ್ಲಿ ಪ್ರೀತಿ ಎಂಬುದು ಇಲ್ಲದಿರುವುದೇ ಕಾರಣವಾಗಿದೆ. ஒருத்தரை அடிப்பது, ಒಬ್ಬರನ್ನು ಹೊಡೆಯುವುದು, ஒருத்தரை கொலை செய்வது, ಒಬ್ಬರನ್ನು ಕೊಲೆ ಮಾಡುವುದು, ஒருத்தரை கேலி செய்வது, ಒಬ್ಬರನ್ನು ಹಾಸ್ಯ ಮಾಡುವುದು, மோசம் செய்வது, ಒಬ್ಬರಿಗೆ ಮೋಸ ಮಾಡುವುದು, இதெல்லாம் ஏன் வருது தெரியுமா? ಇವೆಲ್ಲವೂ ಯಾಕೆ ಬರುತ್ತದೆ ಗೊತ್ತಾ? அன்பு இல்லாததுனால. ಪ್ರೀತಿ ಇಲ್ಲದೆ ಇರುವುದಕ್ಕೆ. மனிதர்களால் அவர்கள் பாதிக்கப்பட்டு அவர்கள் வித்தியாசமாய் செயல்படுகிற ஆரம்பிக்கிறார்கள். ಮನುಷ್ಯರಿಂದ ಅವರು ಬಾಧಿಸಲ್ಪಟ್ಟು ಅವರು ವ್ಯತ್ಯಾಸವಾಗಿ ಕ್ರಿಯೆ ನಡೆಸಲು ಪ್ರಾರಂಭಿಸುತ್ತಾರೆ. தேவ அன்பு வரும்பொழுது, ದೇವರ ಪ್ರೀತಿ ಬರುವಾಗ அவர்களும் அன்பானவர்களாய் மாறுகிறார்கள். ಅವರು ಪ್ರೀತಿಯುಳ್ಳವರಾಗಿ ಬದಲಾವಣೆ ಆಗುತ್ತಾರೆ. ಆಮೆನ್. ಅಮೆರಿಕಾல ஒரு இன்டர்வியூல கேட்டாங்களாம். ಅಮೆರಿಕದಲ್ಲಿ ಒಂದು ಸಂದರ್ಶನದಲ್ಲಿ ಕೇಳಿದರಂತೆ, ಬಿಲ್ಲಿ ಗ್ರಾಹಂ ಮகளை கேட்டாங்களாம். ಬಿಲ್ಲಿ ಗ್ರಾಹಂ ಅವರ ಮಗಳನ್ನು ಕೇಳಿದರಂತೆ, நீங்க இயேசு நல்லவர்னு சொல்றீங்களே, ನೀವು ಯೇಸು ಕ್ರಿಸ್ತನು ಒಳ್ಳೆಯವನು ಎಂಬುದಾಗಿ ಹೇಳುತ್ತೀರಲ್ಲ, நீங்க இயேசு சமாதானத்துக்கு கொடுக்கிறவர் என்று சொல்லுகிறீங்களே, ನೀವು ಯೇಸು ಕ್ರಿಸ್ತನನ್ನು ಸಮಾಧಾನವನ್ನು ಕೊಡುವವನು ಎಂಬುದಾಗಿ ಹೇಳುತ್ತೀರಲ್ಲ, அப்போ ஏன் நம்ம நாட்டுல இவ்வளோ காரியங்கள் பிரச்சனைகள் நடக்கிறது? ಹಾಗಾದರೆ ಯಾಕೆ ನಮ್ಮ ದೇಶಗಳಲ್ಲಿ ಇಷ್ಟೊಂದು ಸಮಸ್ಯೆಗಳು ಕಾರ್ಯಗಳು ನಡೆಯುತ್ತವೆ? அப்போ பில்லி கிராமுடைய மக சொன்னாங்களா, ಆಗ ಬಿಲ್ಲಿ ಗ್ರಾಹಮನ ಮಗಳು ಆಕೆ ಹೇಳಿದಳಂತೆ, that's right,
ಅದು ಸರಿಯೇ, நீங்க சொன்னது உண்மைதான். ನೀವು ಹೇಳಿದ್ದು ನಿಜವೇ. தேவன் அன்பு கொடுக்கிறவர், ದೇವರು ಪ್ರೀತಿಯನ್ನು ಕೊಡುವವನು, சமாதானத்தை கொடுக்கிறவர், ಸಮಾಧಾನವನ್ನು ಕೊಡುವವನು, இந்த உலகத்துல அமைதியை கொண்டு வருகிறவர், ಈ ಲೋಕದಲ್ಲಿ ಶಾಂತಿಯನ್ನು ತರುವವನು. ஆனால் நீங்கள் தான் அந்த தேவனை தள்ளி விட்டீர்களே. ಆದರೆ ನೀವು ಆ ದೇವರನ್ನು ತಳ್ಳಿ ಬಿಟ್ಟಿದ್ದೀರಲ್ಲ. படிக்கிற பிள்ளைகளுடைய புத்தகத்துல இருந்து இயேசுவை எடுத்து விட்டீர்கள். ಓದುವ ಮಕ್ಕಳ ಪಠ್ಯ ಪುಸ್ತಕದಿಂದ ಯೇಸುವನ್ನು ತೆಗೆದು ಬಿಟ್ಟಿದ್ದೀರಾ. படிக்கிற ஸ்கூலில் இருந்து இயேசுவை தள்ளி விட்டீர்கள். ಓದುವ ಶಾಲೆಗಳಿಂದ ಯೇಸುವನ್ನು ತಳ್ಳಿ ಬಿಟ್ಟಿದ್ದೀರಾ. உங்களுடைய ಮಾರ್ಕೆಟ್ ಪ್ಲೇಸ್ ಲಿಂದ ಯೇಸುவை தள்ளி விட்டீர்கள். ನಿಮ್ಮ ಒಂದು ವ್ಯಾಪಾರ ಸ್ಥಳಗಳಲ್ಲಿ ಯೇಸುವನ್ನು ತಳ್ಳಿ ಬಿಟ್ಟಿದ್ದೀರಾ. உங்களுடைய பிசினஸ் ல இயேசுவை தள்ளி விட்டீர்கள். ನಿಮ್ಮ ಒಂದು ವ್ಯಾಪಾರಗಳಲ್ಲಿ ಯೇಸುವನ್ನು ತಳ್ಳಿ ಬಿಟ್ಟಿದ್ದೀರಾ. உங்களுடைய அரசாங்கத்திலிருந்து இயேசுவை தள்ளி விட்டீர்கள். ನಿಮ್ಮ ಸರ್ಕಾರದಿಂದ ಯೇಸುವನ್ನು ತಳ್ಳಿ ಬಿಟ್ಟಿದ್ದೀರಾ. அப்பொழுது இயேசு எங்கதான் இருப்பார்? ಹಾಗಾದ್ರೆ ಯೇಸು ಕ್ರಿಸ್ತನು ಎಲ್ಲಿ ತಾನೇ ಇರಲಿಕ್ಕೆ ಸಾಧ್ಯ? ಅದರ ವಿளைவுகள் தான் இப்பொழுது நீங்கள் சந்தித்துக் கொண்டிருக்கிறது. ಅದರ ಒಂದು ಕ್ರಿಯೆಗಳು ಫಲವನ್ನೇ ಈಗ ನೀವು ಸಂಧಿಸುತ್ತಿದ್ದೀರಾ. Hallelujah. Hallelujah. You can push Jesus away. ನೀವು ಯೇಸು ಕ್ರಿಸ್ತನನ್ನು ಹೊರಗೆ ತಳ್ಳಿ, but you are pushing the love away. ಆದರೆ ಅದೇ ರೀತಿಯಾಗಿ ನೀವು ಪ್ರೀತಿಯನ್ನು ಹೊರಗೆ ತಳ್ಳುತ್ತಿದ್ದೀರಾ. That is why we see in the world so much of chaos. ಆದ್ದರಿಂದಲೇ ಈ ಲೋಕದಲ್ಲಿ ನಾವು ಅನೇಕ ಒಂದು ದುಷ್ಟ ಚಟಗಳನ್ನು ನೋಡುತ್ತೇವೆ. Amen. ಆಮೆನ್. இந்த நாட்டில சமாதானம் வரணும்னா, ಈ ಒಂದು ರಾಜ್ಯದಲ್ಲಿ ಸಮಾಧಾನವು ಬರಬೇಕಾದರೆ, இந்த நாட்டில அமைதி வரணும்னா, ಈ ಲೋಕದಲ್ಲಿ ಶಾಂತಿ ಬರಬೇಕಾದರೆ இயேசு வந்தால் மட்டுமே. ಯೇಸು ಕ್ರಿಸ್ತನು ಬಂದರೆ ಮಾತ್ರವೇ. உன் குடும்பத்துல அன்பு வேணும்னா, ನಿನ್ನ ಕುಟುಂಬದಲ್ಲಿ ಪ್ರೀತಿ ಬೇಕಾದರೆ இயேசு வந்தால் மட்டுமே. ಯೇಸು ಕ್ರಿಸ್ತನು ಬಂದರೆ ಮಾತ್ರವೇ. இருதயத்துல ಅன்பು வேணும்னா, ಹೃದಯದಲ್ಲಿ ಪ್ರೀತಿ ಬೇಕಾದರೆ இயேசು வந்தால் மட்டுமே. ಯೇಸು ಕ್ರಿಸ್ತನು ಬಂದರೆ ಮಾತ್ರವೇ உனக்கு அன்பு, ನಿನಗೆ ಪ್ರೀತಿಯು. there is no love. ಆ ಪ್ರೀತಿ ಇಲ್ಲ. There is no love without Jesus. ಯೇಸು ಕ್ರಿಸ್ತನಿಲ್ಲದೆ ಪ್ರೀತಿಯೇ ಇಲ್ಲ. Hallelujah. Hallelujah. Christmas ನಾಟ್ಕಲ್ಲ, ಈ ಕ್ರಿಸ್ಮಸ್ ದಿನಮಾನಗಳಲ್ಲಿ Jesus came with full of love so that he can give you that love as a gift. ಯೇಸು ಕ್ರಿಸ್ತನು ಪ್ರೀತಿ ತುಂಬಿದವನಾಗಿ ಆ ಪ್ರೀತಿಯನ್ನು ನಮಗೋಸ್ಕರ ಕೊಡುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. If you are suffering without love, ನೀವು ಪ್ರೀತಿ ಇಲ್ಲದೆ ಬಳಲುತ್ತಿದ್ದರೆ, if you are feeling that nobody is loving me, nobody is caring me, ನೀನು ಅಯ್ಯೋ ನನಗೆ ಯಾರು ಕಾಳಜಿ ವಹಿಸುತ್ತಿಲ್ಲ, ಯಾರು ನನ್ನನ್ನು ಪ್ರೀತಿಸುವುದಿಲ್ಲ ಎಂಬುದಾಗಿ ನೀನು ಅಂದುಕೊಂಡರೆ, nobody cares for me, ನನಗೆ ಯಾರು ಕಾಳಜಿ ವಹಿಸುತ್ತಿಲ್ಲ. அன்பு தம்பி தங்கச்சிகளுக்கு நான் சொல்றது என்னன்னா, ಪ್ರೀತಿಯ ತಮ್ಮ ತಂಗಿಯರಿಗೆ ನಾನು ಹೇಳುವುದೇನೆಂದರೆ, don't ache for this love from this world. ಈ ಲೋಕದಲ್ಲಿ ಈ ಪ್ರೀತಿಗೋಸ್ಕರ ನೀವು ತವಕ ಪಡಬೇಡಿ. Because you get caught in wrong places. ಯಾಕೆಂದರೆ ನೀನು ತಪ್ಪಾದ ಸ್ಥಳಗಳಲ್ಲಿ ಸಿಲುಕಿಕೊಂಡಿದ್ದೀಯಾ. இந்த அன்பு எங்கனா கிடைக்குமான்னு போய் ஒரு பையன்ட்ட போய் மாட்டிடுறீங்க. ಈ ಪ್ರೀತಿಯು ಎಲ್ಲಾದರೂ ಸಿಗುತ್ತದಾ ಎಂಬುದಾಗಿ ಹೋಗಿ ಒಬ್ಬ ಹುಡುಗನ ಬಳಿಯಲ್ಲಿ ಸಿಲುಕಿಕೊಳ್ಳುತ್ತೀರಾ. நீங்க இந்த அன்பு எங்கேயாவது ஒரு பொண்ணுகிட்ட கிடைக்குமான்னு போய் ஒரு பொண்ணுகிட்ட மாட்டிடுறீங்க. ನೀವು ಈ ಪ್ರೀತಿ ಎಲ್ಲಾದರೂ ಸಿಗುತ್ತದಾ ಎಂಬುದಾಗಿ ಹೇಳಿ ಒಬ್ಬ ಹುಡುಗಿಯ ಬಳಿಯಲ್ಲಿ ಸಿಲುಕಿಕೊಳ್ಳುತ್ತೀರಾ. வாழ்க்கை உடைக்கப்படுகிறது. ಜೀವನವು ಒಡೆಯಲ್ಪಡುತ್ತದೆ. Life gets into depression. ನಿಮ್ಮ ಜೀವನವು ಒತ್ತಡಕ್ಕೊಳಗಾಗುತ್ತದೆ. But I tell you the good news. ಆದರೆ ನಾನು ನಿಮಗೆ ಶುಭ ಸಮಾಚಾರವನ್ನು ಹೇಳುತ್ತೇನೆ. Get this love from Jesus. ಯೇಸು ಕ್ರಿಸ್ತನ ಪ್ರೀತಿಗೋಸ್ಕರ ತವಕ ಪಡಿರಿ. You will not break down. ನೀವು ಅದರಲ್ಲಿ ಒಡೆದು ಹೋಗುವುದಿಲ್ಲ. You take love from God. ಯೇಸು ಕ್ರಿಸ್ತನ ಬಳಿಯಿಂದ ಪ್ರೀತಿಯನ್ನು ತೆಗೆದುಕೊಳ್ಳಿ. You will not break down. ನೀವು ಅದರಲ್ಲಿ ಒಡೆದು ಹೋಗುವುದಿಲ್ಲ. Amen. Amen. தவறான இடத்துல அன்பை தேடும்போது தவறான பிரச்சனையில போய் சிக்கிಕೊಳ್ಳுகிறோம். ತಪ್ಪಾದ ಸ್ಥಳದಲ್ಲಿ ಪ್ರೀತಿಯನ್ನು ಹುಡುಕುವಾಗ ತಪ್ಪಾದ ಸಮಸ್ಯೆಯಲ್ಲಿ ಹೋಗಿ ಸಿಲುಕಿಕೊಳ್ಳುತ್ತೇವೆ. தவறான உறவுகள் தேடுங்க. I want somebody companion. யாராவது என் கூட இருந்தா நல்லா இருக்கும்னு தேடி போறாங்க. கொஞ்ச நாள் பிறகு அவங்களால வாழ முடியறதில்ல. Then life breaks down. ಯಾರಾದರೂ ನನ್ನ ಜೊತೆಯಲ್ಲಿದ್ದರೆ ಸಂತೋಷವಿರುತ್ತದೆ ಎಂಬುದಾಗಿ ಅವರು ಹುಡುಕಿ ಹೋಗುತ್ತಾರೆ. ಆದರೆ ಸ್ವಲ್ಪ ದಿನಗಳಲ್ಲಿ ಅವರ ಪ್ರೀತಿಯು ಅವರ ಜೀವನವು ಒಡೆದು ಹೋಗುತ್ತದೆ. Don't expect love from anybody because nobody can give you the perfect love. ಯಾರ ಬಳಿಯಿಂದಲೂ ಪ್ರೀತಿಯನ್ನು ಎದುರು ನೋಡಬೇಡಿ, ಯಾಕೆಂದರೆ ಯಾರಿಂದಲೂ ಪರಿಪೂರ್ಣವಾದಂತಹ ಪ್ರೀತಿಯನ್ನು ಕೊಡಲು ಸಾಧ್ಯವಿಲ್ಲ. The only God that can give you the perfect love is Jesus alone. ದೇವರು ಮಾತ್ರವೇ ನಿಮಗೆ ಪರಿಪೂರ್ಣವಾದಂತಹ ಪ್ರೀತಿಯನ್ನು ಕೊಡಲು ಸಾಧ್ಯ. ಅದು ಯಾರೆಂದರೆ ಯೇಸು ಕ್ರಿಸ್ತನು ಮಾತ್ರವೇ. I don't get hurt. ನಾನು ಇದರಿಂದ ಯಾವ ಬಾಧಿತನೂ ಇಲ್ಲ. I don't get hurt in the life. ನನ್ನ ಜೀವನದಲ್ಲಿ ನಾನು ಯಾವ ಒಂದು ಬಾಧೆಗೊಳಗಾಗಿಲ್ಲ. I don't get hurt because I don't expect anything from people. ನಾನು ಯಾಕೆಂದರೆ ಯಾವ ವ್ಯಕ್ತಿಯ ಬಳಿಯಲ್ಲೂ ನಾನು ಪ್ರೀತಿಯನ್ನು ಎದುರು ನೋಡಲಿಲ್ಲ. ಆದ್ದರಿಂದಲೇ ನಾನು ಯಾವುದಕ್ಕೂ ಬಾಧಿತನಾಗಿಲ್ಲ. My heart is full. ನನ್ನ ಒಂದು ಹೃದಯವು ತುಂಬಿದೆ of love of God. ದೇವರ ಪ್ರೀತಿಯಿಂದ.
Amen. Amen. தேவ அன்பு எப்போ என் மனசுல ரொம்ப இருக்குதோ, ದೇವರ ಪ್ರೀತಿಯು ಯಾವಾಗ ನನ್ನ ಮನಸ್ಸಿನಲ್ಲಿದೆಯೋ, யார பார்த்தாலும் எரிச்சல் வராது. ಯಾರನ್ನು ನೋಡಿದರೂ ನಮಗೆ ಉರಿಗೊಳ್ಳುವುದಿಲ್ಲ. சில வேளையில பார்க்க யாரையாவது பார்த்தா கோபம் வரும். ಕೆಲವು ಸಮಯಗಳಲ್ಲಿ ಯಾರನ್ನಾದರೂ ನೋಡಿದರೆ ನಮಗೆ ಕೋಪ ಬರುತ್ತದೆ. கணவனை பார்த்தா கோபம், ಗಂಡನನ್ನು ನೋಡಿದರೆ ಕೋಪ, மனைவியை பார்த்தா கோபம், ಹೆಂಡತಿಯನ್ನು ನೋಡಿದರೆ ಕೋಪ, குடும்பத்துல அப்பா அம்மாவை பார்த்தா கோபம். ತಂದೆ ತಾಯಿ ನೋಡಿದರೆ ಕೋಪ. இனி அது வராது. ಇನ್ನು ಮುಂದೆ ಅದು ಬರುವುದಿಲ್ಲ. ಯಾಕೆಂದರೆ இயேசுவின் அன்பு, ಯೇಸು ಕ್ರಿಸ್ತನ ಪ್ರೀತಿಯು முழுமையாய் நிரம்பியிருக்கும் பொழுது ನಿನ್ನಲ್ಲಿ ಪೂರ್ತಿಯಾಗಿ ತುಂಬಿರುವಾಗ யார பார்த்தாலும் கோபம் வராது. ನಿನಗೆ ಯಾರನ್ನು ನೋಡಿದರೂ ಕೋಪ ಬರುವುದಿಲ್ಲ. My heart is full of love of Jesus. ನನ್ನ ಹೃದಯದಲ್ಲಿ ಯೇಸು ಕ್ರಿಸ್ತನ ಪ್ರೀತಿಯು ಪೂರ್ತಿಯಾಗಿ ತುಂಬಿದೆ. Hallelujah. ಹಲ್ಲೆಲೂಯಾ. இப்போ உங்களுடைய இருதயம் காலியா இருந்தா, ಈಗ ನಿನ್ನ ಹೃದಯವು ಖಾಲಿಯಾಗಿದ್ದರೆ, உங்களுக்கு நான் கொடுக்கிற ஒரே ஒரு அழைப்பு, ನಿನಗೆ ನಾನು ಕೊಡುವಂತ ಒಂದೇ ಒಂದು ಆಹ್ವಾನವು, love this Jesus. ಯೇಸು ಕ್ರಿಸ್ತನನ್ನು ಪ್ರೀತಿಸಿರಿ. Amen. ಆಮೆನ್. Let's break down our ego. ನಮ್ಮ ಒಂದು ಎಲ್ಲ ಸ್ವಾರ್ಥವನ್ನು ಒಡೆದು ಹಾಕೋಣ. Somebody know Jesus. எனக்கு இயேசுவை தெரியும், ನನಗೆ ಯೇಸು ಕ್ರಿಸ್ತನು ಗೊತ್ತು, அவர் அன்பானவர்னு தெரியும், ಆತನು ಪ್ರೀತಿಯುಳ್ಳವನು ಎಂಬುದಾಗಿಯೂ ಗೊತ್ತು, எனக்கு அன்பை கொடுப்பாருன்னு தெரியும். ಆತನು ನನಗೆ ಪ್ರೀತಿಯನ್ನು ಕೊಡುವನು ಎಂಬುದು ಗೊತ್ತು. ஆனா இந்த தேவனை நான் ஏற்றுக்கொள்ள மாட்டேன். ಆದರೆ ಈ ದೇವರನ್ನು ನಾನು ಅಂಗೀಕರಿಸುವುದಿಲ್ಲ. Amen. ಆಮೆನ್. ஏன்னா நான் காலகாலமா ஒரு வழியை பின்பற்றி கொண்டு வருகிறேன், அதனால நான் என்னுடைய வழியை மாற்றிக்கொள்ள எனக்கு விருப்பம் கிடையாது. ಯಾಕೆಂದ್ರೆ ಅನೇಕ ಕಾಲಗಳಿಂದ ನಾನು ಒಂದು ದಾರಿಯನ್ನು ಹಿಂಬಾಲಿಸುತ್ತಿದ್ದೇನೆ, ಅದಕ್ಕೋಸ್ಕರ ನಾನು ಈಗ ನನ್ನ ದಾರಿಯನ್ನು ನಾನು ಬದಲಾಯಿಸಿಕೊಳ್ಳುವುದಿಲ್ಲ. Hallelujah. ಹಲ್ಲೆಲೂಯಾ. But when you find the truth, you should accept the truth, my brother and sister. ಯಾಕೆಂದರೆ ನೀನು ನಿಜವನ್ನು ಅರಿತುಕೊಳ್ಳುವಾಗ ಆ ನಿಜವನ್ನು ನೀನು ಒಪ್ಪಿಕೊಳ್ಳುವನಾಗಿ ಅಂಗೀಕರಿಸುವವನಾಗಿರುತ್ತೀಯ ನನ್ನ ಸಹೋದರನೇ. Refuse the truth. ನೀನು ಈಗ ಆ ಒಂದು ನಿಜವನ್ನು ನೀನು ನಿರಾಕರಿಸುತ್ತೀಯ. Don't try to push away the truth. ಆ ಒಂದು ನಿಜವನ್ನು ನೀನು ತಳ್ಳಿ ಬಿಡಬೇಡ. Only the love of Jesus is true love that can fill your heart this morning. ಈ ಮುಂಜಾನೆಯಲ್ಲಿ ಯೇಸು ಕ್ರಿಸ್ತನ ಪ್ರೀತಿಯೇ ನಿಜವಾದಂತಹ ಪ್ರೀತಿಯು, ಆ ಪ್ರೀತಿಯು ನಿನ್ನ ಹೃದಯವನ್ನು ತುಂಬುವಂತದ್ದಾಗಿದೆ. Hallelujah. ಹಲ್ಲೆಲೂಯಾ. The second gift that Jesus brought from heaven is joy. ಎರಡನೆಯ ಉಡುಗೊರೆಯು, ಯೇಸು ಕ್ರಿಸ್ತನು ಪರಲೋಕದಿಂದ ತಂದಂತ ಉಡುಗೊರೆಯು ಸಂತೋಷವು, ಆನಂದವು. Luke chapter 10 verse 10. Luke chapter 2 verse 10 to 11 says, but the angel said to them, do not be afraid, I bring you good news that will cause great joy for all the people. ಲೂಕನಿಗೆ ಬರೆದ ಸುವಾರ್ತೆ 2:10 ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. Hallelujah. ಹಲ್ಲೆಲೂಯಾ. Shall I ask you something? ನಾನು ನಿಮ್ಮನ್ನು ಕೆಲವು ಕಾರ್ಯಗಳು ಕೇಳಲೆ? Shall I really ask you something? ನಿಜವಾಗಿಯೂ ಕೆಲವು ಕಾರ್ಯಗಳನ್ನು ಕೇಳಲೆ? இந்த டிசம்பர் 31ஆம் தேதி முடிஞ்ச பிறகு, ಈ ಡಿಸೆಂಬರ್ ತಿಂಗಳು 31ನೇ ತಾರೀಕು ಮುಗಿದ ಮೇಲೆ அந்த சந்தோஷம் உங்களுக்குள்ள இன்னும் இருக்குமா? ಈ ಆ ಸಂತೋಷವು ನಿಮ್ಮ ಬಳಿಯಲ್ಲಿ ಇನ್ನೂ ಇರುತ್ತದಾ? Amen. Today you all look beautiful. ಈ ದಿನದಲ್ಲಿ ನೀವೆಲ್ಲರೂ ಅಂದವಾಗಿ ಕಾಣುತ್ತೀರಾ? Amen. ಆಮೆನ್. We all look so wonderful today. ನಾವೆಲ್ಲರೂ ಈ ದಿನದಲ್ಲಿ ಅದ್ಭುತವಾಗಿ ಕಾಣುತ್ತೇವೆ. But the question is, ಆದರೆ ಪ್ರಶ್ನೆ ಏನೆಂದರೆ, will this continue next week? ಈ ಒಂದು ಸಂತೋಷವು ಬರುವ ಮುಂದಿನ ವಾರವೂ ಇದು ಹಿಂಬಾಲಿಸುತ್ತದಾ? Will this joy continue every month? ಈ ಆನಂದವು ಪ್ರತಿ ತಿಂಗಳು ನಮ್ಮನ್ನು ಹಿಂಬಾಲಿಸುತ್ತದಾ? Amen. ಆಮೆನ್. No. ಇಲ್ಲ. For most of us it's just a overlap. எல்லாருக்குமே என்ன தெரியுமா, இது உண்மையான சந்தோஷத்தை இல்லாமல் ஒரு ஒரு முகமூடியை இன்றைக்கு போட்டு கொண்டிருக்கிறோம். ಅನೇಕರಿಗೆ ಇದು ನಿಜವಾದಂತಹ ಸಂತೋಷವಿಲ್ಲದೆ ಒಂದು ಪರದೆಯನ್ನು ನಾವು ಹಾಕಿಕೊಂಡಿದ್ದೇವೆ. Hallelujah. ಹಲ್ಲೆಲೂಯಾ. உண்மையா இல்லையா? ನಿಜವಾ ಇಲ್ಲವಾ? எல்லா சந்தோஷமும் நமக்கு எல்லா நாளும் இருக்க வேண்டும் என்றால், ಎಲ್ಲಾ ಸಂತೋಷವು ನಮಗೆ ಎಲ್ಲಾ ದಿನಗಳಲ್ಲಿ ಇರಬೇಕಾದರೆ, it is the joy that comes from the Lord. ಇದು ದೇವರಿಂದ ಬರುವಂತ ಆನಂದವಾಗಿರಬೇಕು. The joy of the Lord is my strength. ದೇವರ ಒಂದು ಆನಂದವೇ ನನ್ನ ಬಲವಾಗಿದೆ. Hallelujah. ಹಲ್ಲೆಲೂಯಾ. கர்த்தர் இடத்திலிருந்து வருகிற சந்தோஷமே என் பலனாய் இருக்கிறது. ಕರ್ತನಿಂದ ಬರುವ ಸಂತೋಷವೇ ನನಗೆ ಬಲವಾಗಿದೆ. ஏன் தெரியுமா? ಯಾಕೆ ಗೊತ್ತಾ? இந்த சந்தோஷம் ಈ ಸಂತೋಷವು பணத்தினால வருகிறதல்ல, ಹಣದಿಂದ ಬರುವಂತದ್ದಲ್ಲ, பொருட்களினால வருகிறதல்ல, ವಸ್ತುಗಳಿಂದ ಬರುವಂತದ್ದಲ್ಲ, ஆடம்பரத்தினால வருகிறதಲ್ಲ, ಅಲಂಕಾರದಿಂದ ಬರುವಂತದ್ದಲ್ಲ. இது தேவனிடத்திலிருந்து வருகிற சந்தோஷம். ಇದು ದೇವರಿಂದ ಬರುವಂತಹ ಸಂತೋಷವಾಗಿದೆ. ஹalleluya. ಹಲ್ಲೆಲೂಯಾ. துணி இருந்தாலும் துணி இல்லாமல் போனாலும், ಬಟ್ಟೆ ಇಲ್ಲದಿದ್ದರೂ ಇಲ್ಲದೆ ಹೋದರು, எங்க வீட்டுல பெயிண்ட்
அடிச்சாலும் பெயிண்ட் அடிக்காம போனா, ಮನೆಗೆ ಬಣ್ಣ ಬಡಿದರು ಬಡಿಯದೆ ಹೋದರು, வீட்டுல கலகல சுட்டாலும் கலகல சுடாம போனா, ನಮ್ಮ ಮನೆಯಲ್ಲಿ ತಿಂಡಿಗಳನ್ನು ಮಾಡಿದರು ಮಾಡದೆ ಹೋದರು. ஹalleluya, ಹಲ್ಲೆಲೂಯಾ. கர்த்தருக்குள் ಕರ್ತನಲ್ಲಿ எப்பொழுதுமே சந்தோஷமா, ನಾನು ಯಾವಾಗಲೂ ಸಂತೋಷಿಸುವವನಾಗಿರುತ್ತೇನೆ. ஆமென். ಆಮೆನ್. அநேக ஸ்திரீகளுடைய துக்கம் என்ன தெரியுமா? ಅನೇಕ ಸ್ತ್ರೀಯರ ಒಂದು ದುಃಖವೇನೆಂದರೆ, என் பிள்ளைங்களுக்கு துணி எடுக்கல, ನನ್ನ ಮಕ್ಕಳಿಗೆ ಉಡುಪು ತೆಗೆಯಲಿಲ್ಲ. ஆமென். ಆಮೆನ್. அதுலயே பாதி சந்தோஷம் போயிடுது. ಅದರಲ್ಲಿಯೇ ಅರ್ಧ ಸಂತೋಷವು ಹೋಗಿ ಬಿಡುತ್ತದೆ. இன்னும் சில பேருக்கு என்ன தெரியுமா? ಇನ್ನು ಕೆಲವರಿಗೆ ಏನು ಗೊತ್ತಾ, என் பிள்ளைங்களுக்கு பெஸ்டா எடுக்கல, ನನ್ನ ಮಕ್ಕಳಿಗೆ ಇನ್ನು ಶ್ರೇಷ್ಠವಾದದನ್ನು ತೆಗೆಯಲಿಲ್ಲ. ஆமென். ಆಮೆನ್. அநேக கணவர்களுக்கு என்ன தெரியுமா பிரச்சனை? ಅನೇಕ ಗಂಡಂದಿರಿಗೆ ಏನು ಸಮಸ್ಯೆ, குடும்பத்தை கேட்பதை என்னால வாங்கி கொடுக்க முடியலையேன்ற ஒரு கவலை. ಕುಟುಂಬದಲ್ಲಿ ಕೇಳುವುದನ್ನು ನನ್ನಿಂದ ತೆಗೆದುಕೊಡಲು ಸಾಧ್ಯವಿಲ್ಲವೇ ಎಂಬುವಂತ ಚಿಂತೆ. ஏன் தெரியுமா? எல்லாருடைய சந்தோஷமும் ஏதாவது ஒரு பொருளிலையோ இல்ல ஒரு நபரிலையோ இணைக்கப்பட்டிருக்கிறது. ಯಾಕೆಂದರೆ ಎಲ್ಲರ ಸಂತೋಷವು ಯಾವುದೋ ಒಂದು ವಸ್ತುವಲ್ಲಿಯೋ ಯಾರೋ ವ್ಯಕ್ತಿಯಲ್ಲಿಯೋ ಅದು ಸೇರಿಸಲ್ಪಟ್ಟಿದೆ. ஆமென். ಆಮೆನ್. சில பேருக்கு நகைகள்ல ஒட்டி இருக்கு, ಕೆಲವರಿಗೆ ಒಡವೆಗಳಲ್ಲಿ என்ன செயின் போட்டுட்டு வரவேன் நான் இன்னைக்கு, ನಾನು ಈ ದಿನದಲ್ಲಿ ಯಾವ ಸರವನ್ನು ಹಾಕಿ ಬರಲಿ. ஹalleluya. ಹಲ್ಲೆಲೂಯಾ. ஒரு நல்ல செய்தி சொல்றேன் உங்களுக்கு, ನಾನು ನಿಮಗೆ ಒಂದು ಒಳ್ಳೆಯ ಸಂದೇಶವನ್ನು ಹೇಳುತ್ತೇನೆ. அதெல்லாம் நிரந்தரம் கிடையாது. ಅದೆಲ್ಲವೂ ಸ್ಥಿರವಾದದಲ್ಲ. தேவன் கொடுக்கிற சந்தோஷம் ದೇವರು ಕೊಡುವಂತಹ ಸಂತೋಷವೇ நிச்சயமான சந்தோஷம். ಅದೇ ಸ್ಥಿರವಾದಂತಹ ಸಂತೋಷವಾಗಿದೆ. ஹalleluya. ಹಲ್ಲೆಲೂಯಾ. எந்த வாழ்க்கையில இயேசு இருக்கிறாரோ, ಯಾರ ಜೀವನದಲ್ಲಿ ಯೇಸು ಕ್ರಿಸ್ತನಿದ್ದಾನೋ, எந்த குடும்பத்துல இயேசு இருக்கிறாரோ, ಯಾವ ಕುಟುಂಬದಲ್ಲಿ ಯೇಸು ಕ್ರಿಸ್ತನಿದ್ದಾನೋ, அந்த குடும்பத்துல சந்தோஷத்துக்கு குறையே இருக்காது. ಆ ಕುಟುಂಬದಲ್ಲಿ ಸಂತೋಷಕ್ಕೆ ಕೊರತೆ ಎಂಬುದೇ ಇರುವುದಿಲ್ಲ. ஏன் தெரியுமா? ಯಾಕೆ ಗೊತ್ತಾ, என்ன இருந்தாலும் ಏನೇ ಇದ್ದರೂ என்ன இல்லாமல் ಏನೇ ಇಲ್ಲದಿದ್ದರೂ கர்த்தருக்குள் ಕರ್ತನಲ್ಲಿ மகிழ்ச்சியாய் ನಾನು ಹರ್ಷದಿಂದಿರುತ್ತೇನೆ. ஹalleluya. ಹಲ್ಲೆಲೂಯಾ. The real joy that you need to get is from the Lord. ಆ ನಿಜವಾದಂತಹ ಸಂತೋಷವನ್ನು ನೀನು ದೇವರಿಂದಲೇ ಹೊಂದಿಕೊಳ್ಳಬೇಕಾಗಿದೆ. இந்த சந்தோஷம் ಈ ಸಂತೋಷವು கிறிஸ்மஸ் நாளில மட்டும் கிடையாது, ಕ್ರಿಸ್ಮಸ್ ದಿನಮಾನಗಳಲ್ಲಿ ಮಾತ್ರವಲ್ಲ, ஒரு நாள் ಪ್ರತಿ ದಿನವೂ. hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. We need to get joy from God. ನಾವು ದೇವರ ಬಳಿಯಿಂದ ಸಂತೋಷವನ್ನು ಹೊಂದಿಕೊಳ್ಳಬೇಕಾಗಿದೆ. Sometimes things may go right. ಇದು Sometimes things may go right. ಕೆಲವು ಸಮಯಗಳಲ್ಲಿ ನಮ್ಮ ಬೈಕಗಳು ಸರಿಯಾಗಿ ಹೋಗಬಹುದು, Sometimes things may go wrong. ನಮ್ಮ ಬೈಕಗಳು ಕೆಲವು ಸಮಯಗಳಲ್ಲಿ ತಪ್ಪಾಗಿ Not ಹೋಗಬಹುದು. always things will go as you wish. ಆದರೆ ನೀನು ಬಯಸುವ ಹಾಗೆ ಎಲ್ಲಾ ಸಮಯಗಳಲ್ಲಿ ಹೋಗುವುದಿಲ್ಲ. But the joy will always remain. ಆದರೆ ಆ ಸಂತೋಷವೆಂಬುದು ನಿನ್ನಲ್ಲಿ ಯಾವಾಗಲೂ ಇರುತ್ತದೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. ராம்நகர் மீட்டிங்க்கு போயிருந்தோம். ರಾಮನಗರ ಕೂಟಕ್ಕೆ ಹೋಗಿದ್ದೆವು. எல்லாம் சீரியஸா கேக்குறீங்க, ஒரு ஜோக் சொல்றேன் உங்களுக்கு. ನಾನು ನಿಮಗೆ ಒಂದು ಹಾಸ್ಯವನ್ನು ಹೇಳುತ್ತೇನೆ. ஜோக்குன்னு சொல்லிட்டா என்ன செய்யணும்? சிரிக்கணும். சிரிப்பாட்டா கூட சிரிக்கணும். ಹಾಸ್ಯವೆಂಬುದಾಗಿ ಹೇಳಿದರೆ ನಗಬೇಕು, ನಿಮಗೆ ನಗು ಬರಲಿಲ್ಲವಾದರೂ ನಗಿರಿ. Hallelujah. ಹಲ್ಲೆಲೂಯಾ. ஓகே. சோ ராமநகருக்கு மீட்டிங்க்கு போயிருந்தோம். ರಾಮನಗರಕ್ಕೆ ಕೂಟಕ್ಕೆ ಹೋಗಿದ್ದೆವು. இமானுவேல் தான் வண்டி ஓட்டிட்டு போனாரு. ಇಮ್ಮಾನುವೇಲ್ ಸಹೋದರನು ಗಾಡಿ ಓಡಿಸುತ್ತಿದ್ದನು. இங்க தூங்குனவன் நான் அங்கதான் எந்திரிச்சேன். ಇಲ್ಲಿ ನಿದ್ರಿಸಿದವನು ನಾನು ಅಲ್ಲಿ ಎದ್ದೇಳಿದನು. வரும்போது அங்க தூங்குனவன் இங்கதான் எந்திரிச்சேன். ಬರುವಾಗಲೂ ನಾನು ಅಲ್ಲಿ ನಿದ್ರಿಸಿದವನು ಇಲ್ಲಿ ಬಂದು ಎದ್ದೇಳಿದನು. டீ குடிக்கும் போது இமானுவேல் ஒன்னு கேட்டாரு. ಟೀ ಕುಡಿಯುವಾಗ ಇಮ್ಮಾನುವೇಲ್ ಬ್ರದರ್ தூக்கம் வருமான்ட்டு. ರಾತ್ರಿಯಲ್ಲಿ ನಿದ್ದೆ ಬರುತ್ತದಾ ಎಂಬುದಾಗಿ. நல்லா வரும். ನಾನು ಹೇಳಿದನು ಚೆನ್ನಾಗಿ ಬರುತ್ತದೆ. ஏன் தெரியுமா? ಯಾಕೆ ಗೊತ್ತಾ, மனசு ஃபுல்லா சந்தோஷம். ಮನಸ್ಸು ಪೂರ್ತಿ ಸಂತೋಷವಿದೆ. அங்க போய் என்ன நடக்க போகுதுன்ற கவலையும் இல்ல. ಅಲ್ಲಿ ಹೋಗಿ ಏನು ನಡೆಯಲಿಕ್ಕಿದೆ ಎಂಬುವಂತ ಚಿಂತೆ ಇಲ್ಲ. இங்க வந்தாலும் என்ன நடக்க போகுதுன்ற கவலையும் இல்ல. ಇಲ್ಲಿ ಬಂದರೂ ಏನು ನಡೆಯಲಿಕ್ಕಿದೆ ಎಂಬುವಂತ ಚಿಂತೆ ಇಲ್ಲ. எல்லாம் அவர் பார்த்து ಎಲ್ಲವನ್ನು ಆತನು ನೋಡಿಕೊಳ್ಳುವವನಾಗಿದ್ದಾನೆ. ಹಲ್ಲೆಲೂಯಾ. ஹalleluya. ಹಲ್ಲೆಲೂಯಾ. படபடப்பா தடதடன்னு வாழக்கூடாது. ಆ ಒಂದು ಬಡಿತದಿಂದ ಜೀವಿಸಬಾರದು. படபடான்னு ಬಡಬಡ ಎಂಬುದಾಗಿ, ದಡದಡ ಎಂಬುದಾಗಿ ಜೀವಿಸಬಾರದು. வாழக்கூடாது. ಆ ರೀತಿಯಾಗಿ ಜೀವಿಸಬಾರದು. நான் தான் போய் ஏதோ செய்யணும்ன்றது போல இருக்கக்கூடாது. ನಾವು ಹೋಗಿ ಏನು ಮಾಡಬೇಕು ಎಂಬುವಂತದ್ದಾಗಿರಬಾರದು. சந்தோஷமா இருங்க. ಕರ್ತನಲ್ಲಿ ಯಾವಾಗಲೂ ಸಂತೋಷವಾಗಿರಿ. நடப்பது நன்றாகவே நடக்கும். ನಡೆಯುವಂತದ್ದು ಚೆನ್ನಾಗಿಯೇ ನಡೆಯುತ್ತದೆ. நடக்க போறதும் நன்றாகவே ನಡೆಯಲಿಕ್ಕಿರುವುದು ಚೆನ್ನಾಗಿಯೇ ನಡೆಯುತ್ತದೆ. ஒருவேளை நன்றாக நடக்கலானாலும் அது நன்றாக என் தேவன் மாற்றி கொடுப்பார். ಒಂದು ವೇಳೆ ನಡೆದದ್ದು ಚೆನ್ನಾಗಿಲ್ಲವಾದರೂ ಸಹ ಅದನ್ನು ಒಳ್ಳೆಯದನ್ನಾಗಿ ಬದಲಾಯಿಸಿಕೊಡಲು ನನ್ನ ದೇವರು ಶಕ್ತನಾಗಿದ್ದಾನೆ. Hallelujah. ಹಲ್ಲೆಲೂಯಾ. This joy comes only when you have Jesus in life.
ಈ ಒಂದು ಆನಂದವು ಯೇಸು ಕ್ರಿಸ್ತನು ನಿನ್ನ ಜೀವನದಲ್ಲಿ ಇದ್ದರೆ ಮಾತ್ರವ ಹೊಂದಿಕೊಳ್ಳಲು ಸಾಧ್ಯ. Hallelujah. Hallelujah. He gave first love to us. ಆತನು ಮೊದಲನೆಯದಾಗಿ ನಮಗೆ ಪ್ರೀತಿಯನ್ನು ಕೊಟ್ಟನು. இரண்டாவதாக அவர் கொடுத்தது நமக்கு சந்தோஷத்தை. ಎರಡನೆಯದಾಗಿ ಆತನು ನಮಗೆ ಕೊಟ್ಟದ್ದು ಸಂತೋಷ ಆನಂದವನ್ನು. ಮೂರನೆಯದಾಗಿ the third gift Jesus brought from heaven is the gift of peace. ಯೇಸು ಕ್ರಿಸ್ತನು ಪರಲೋಕದಿಂದ ಮೂರನೆಯದಾಗಿ ಉಡುಗೊರೆ ತಂದಿದ್ದು ನಮಗೆ ಸಮಾಧಾನ. Philippians 4:6-7 says, do not be anxious about anything, but in every situation by prayer and petition with thanksgiving present your request to God, and the peace of God will transcend all understandings, will guard your heart and your mind in Jesus Christ. ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡಿರಿ ಎಂದು ನಾನು ನಿಮಗೆ ತಿರುಗಿ ಹೇಳುತ್ತೇನೆ. ನಿಮ್ಮ ಸೈರಣೆ ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ, ಕರ್ತನ ಹತ್ತಿರವಾಗಿದ್ದಾನೆ. ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಆ ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. Hallelujah. God Jesus brought peace in our heart. ಯೇಸು ಕ್ರಿಸ್ತನು ಮೂರನೆಯದಾಗಿ ನಮಗೆ ಸಮಾಧಾನವನ್ನು ಈ ಲೋಕಕ್ಕೆ ತಂದನು. Bible says, ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, this peace is not the peace that the world will give you. ಈ ಒಂದು ಸಮಾಧಾನವು ಲೋಕವು ಕೊಡುವಂತ ರೀತಿಯಲ್ಲಿ ನಾನು ನಿಮಗೆ ಕೊಡುವುದಿಲ್ಲ. This is godly peace. ಇದು ದೇವರ ಪ್ರೀತಿಯಾಗಿದೆ. Oh, not the world gives. ಈ ಸಮಾಧಾನವು ಲೋಕವು ಕೊಡುವಂತದ್ದಲ್ಲ. The world will give you peace when everything is normal. ಆ ಎಲ್ಲವೂ ಸರಿಯಾಗಿರುವಾಗಲೇ ಮಾತ್ರ ಲೋಕವು ಸಮಾಧಾನವನ್ನು ಕೊಡುವುದು. Amen. Amen. உலகம் கொடுக்கிற சமாதானம், ಈ ಲೋಕವು ಕೊಡುವಂತ ಸಮಾಧಾನವು எல்லாம் நல்லா இருந்தா ஒரு சமாதானம், ಎಲ್ಲವೂ ಚೆನ್ನಾಗಿ ನಡೆಯುತ್ತಿದ್ದರೆ ಸಮಾಧಾನ, இல்லனா சமாதானம் இருக்காது, ಇಲ್ಲವಾದರೆ ಸಮಾಧಾನವಿರುವುದಿಲ್ಲ. Hallelujah. Hallelujah. உங்களுடைய சமாதானத்தை கெடுக்கிறது ரொம்ப ஈஸி. ನಿಮ್ಮ ಸಮಾಧಾನವನ್ನು ಕೆಡಿಸುವುದು ಬಹಳ ಸುಲಭ. Amen. Amen. ஒண்ணும் கிடையாது. போகும்போது ಏನು ಇಲ್ಲ, ಹೋಗುವಾಗ என்ன இந்த Dress நல்லா இல்லையேண்டா போதும், வேற பெருசா ஒன்றும் செய்யல. அப்படி போகும்போது சிஸ்டர் ஏன்னா இன்னைக்கு நல்லா இல்லாத போடுவ கட்டிட்டு வந்துட்டீங்களா போதாடி இன்னைக்கு ஃபுல்லா உங்க சந்தோஷம் போச்சு. ನೀವು ಹೋಗುವಾಗ ಏನು ಇಲ್ಲ, ಸುಮ್ಮನೆ ಒಂದು ಮಾತು, ಸಹೋದರಿ ಏನು ಈ ಸೀರೆ ಚೆನ್ನಾಗೇ ಇಲ್ಲ ಎಂದು ಹೇಳಿಬಿಟ್ಟರೆ ಮುಗಿಯಿತು ಕತೆ. ஒரு பிரதர் அப்பதான் பியூட்டி பார்லர் போய் ஃபுல்லா ரெடி ஆகிட்டு வந்திருப்பாரு. ಒಬ್ಬ ಸಹೋದರನು ಆಗತಾನೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾನೆ. கொஞ்சம் டீடானிங் பண்ணி தான் நல்லா இருந்திருக்குமே, அப்பதான் அந்த மச்ச டீடானிங் பண்ணி வந்திருப்பாரு. ಆಗತಾನೆ ಆತನು ಬಂದಿರುತ್ತಾನೆ. ಆತನಿಗೆ ಏನಾದರೂ ಒಂದು ಹೇಳಿದರೆ ಅಲ್ಲಿಯೇ ಸಮಾಧಾನ ಕೆಟ್ಟು ಹೋಯ್ತು. ಯಾಕೆ? உங்க சந்தோஷம் எல்லாம் மற்றவங்க நம்மள என்ன நினைக்கிறாங்கன்றதை வைத்து தான் இருக்குது. ನಿಮ್ಮ ಸಂತೋಷವೆಲ್ಲವೂ ಬೇರೆಯವರು ನಮ್ಮನ್ನು ಏನು ಅಂದುಕೊಳ್ಳುತ್ತಾರೆ ಎಂಬುದರ ಮೇಲಿದೆ. Amen. Amen. Which is very easy to destroy it. ಅದನ್ನು ಬಹಳ ಸುಲಭವಾಗಿ ಕೆಡಿಸಿ ಬಿಡಬಹುದು. Amen. Amen. ಯಾರಾದರೂ ನಿಮಗೆ ಚೈದಿ ನಲ್ಲ ಇಲ್ಲ ಬ್ರದರ್ ಅಂತ my happiness is gone. ಯಾರಾದರೂ ಇಂದು ಸಂದೇಶವು ಚೆನ್ನಾಗಿಲ್ಲ ಸಹೋದರನೇ ಎಂಬುದಾಗಿ ಹೇಳಿದರೆ ನನ್ನ ಸಮಾಧಾನವು ಕೆಟ್ಟು ಹೋಯಿತು. Amen. Amen. Because we all are dependent on others to give some credit. Based on that credit we are happy. ನಾವೆಲ್ಲರೂ ಯಾರಾದರೂ ನಮ್ಮ ಬಗ್ಗೆ ಏನಾದರೂ ಹೇಳುತ್ತಾರಾ ಎಂಬುದಾಗಿ ಅದರ ಮುಖಾಂತರ ನಮಗೆ ಸಂತೋಷ ಸಿಗಬಹುದಾ ಎಂಬುದಾಗಿ ಇರುತ್ತೇವೆ. But Jesus said, ಆದರೆ ಯೇಸು ಕ್ರಿಸ್ತನು ಹೇಳಿದನು, peace I live with you. ನನ್ನ ಸಮಾಧಾನವನ್ನು ನಾನು ನಿಮಗೆ ಬಿಟ್ಟು ಹೋಗುತ್ತೇನೆ. My peace I give you. ನನ್ನ ಸಮಾಧಾನವನ್ನು ನಾನು ನಿಮಗೆ ಬಿಟ್ಟು ಹೋಗುತ್ತೇನೆ. I do not give you as the world gives. ಈ ಲೋಕವು ಕೊಡುವ ರೀತಿಯಲ್ಲಿ ನಾನು ನಿಮಗೆ ಕೊಡುವುದಿಲ್ಲ. Do not let your hearts be troubled. Do not be afraid. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರಬೇಡಿರಿ. Amen. Amen. நான் போய் ஒரு கிளப்ல தான் போனா எனக்கு சந்தோஷம் கிடைக்கும் நான் சொல்ல மாட்டேன். ನಾನು ಹೋಗಿ ಒಂದು ಕ್ಲಬ್ಗೆ ಹೋದರೆ ಸಂತೋಷ ಸಿಗುತ್ತದೆ ಎಂಬುದಾಗಿ ಹೇಳುವುದಿಲ್ಲ. ಹಿಮಾಲಯಕ್ಕೆ போய் ಮಳೆಗಳ பார்த்தா தான் சந்தோஷம் நான் நினைக்க மாட்டேன். ಹಿಮಾಲಯ ಬೆಟ್ಟಕ್ಕೆ ಹೋಗಿ ಅಲ್ಲಿ ಬೆಟ್ಟಗಳನ್ನು ನೋಡಿದರೆ ಸಂತೋಷ ಎಂಬುದಾಗಿ ನಾನು ಹೇಳುವುದಿಲ್ಲ. I am really telling you, I don't have any desire to travel to any foreign countries. ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ನನಗೆ ಯಾವ ಹೊರ ದೇಶಕ್ಕೆ ಪ್ರಯಾಣ ಮಾಡುವುದರಲ್ಲಿ ನನಗೆ ಆಸೆಯೇ ಇಲ್ಲ. ನಾನು ನೆನೆಸಿದಾಗ by this time I would have been in Canada. ನಾನು ಅಂದುಕೊಂಡಿದ್ದರೆ ಈ ಸಮಯದಲ್ಲಿ ನಾನು ಕೆನಡಾ ದೇಶದಲ್ಲಿ ಇರುತ್ತಿದ್ದೆ. But doesn't make any difference for me. ಆದರೆ ನನಗೆ ಅದು ಯಾವ ವ್ಯತ್ಯಾಸವನ್ನು ತರುವಂತದಲ್ಲ. You know why? ಯಾಕೆ ಗೊತ್ತಾ? I am joyful here. ನಾನು ಇಲ್ಲೇ ಸಂತೋಷವಾಗಿದ್ದೇನೆ. வீட்டுக்குள்ளவே எனக்கு சந்தோஷம் இருக்கு. ನನ್ನ ಮನೆಯ ಒಳಗಡೆನೇ ನನಗೆ ಸಂತೋಷವಿದೆ. எனக்குள்ளவே சந்தோஷம் இருக்கு. ನನ್ನಲ್ಲಿಯೇ ನನಗೆ ಸಂತೋಷವಿದೆ. நான் சந்தோஷத்தை
தேடிட்டு தியேட்டருக்கோ மாலுக்கோ பாருக்கோ ஓடணும்? ನಾನು ಯಾಕೆ ಸಂತೋಷವನ್ನು ಹುಡುಕಿ ಥಿಯೇಟರ್ಗೂ ಮಾಲ್ಗೂ ಬಾರ್ಗೂ ಓಡಬೇಕು? You have to pay money. ನಾವು ಅದಕ್ಕೆ ಹಣವನ್ನು ಕಟ್ಟಬೇಕು. ಮನಸ್ಸು ನೀ ಕೆಡ್ತಕணும். ನಮ್ಮ ಮನಸ್ಸನ್ನು ನಾವು ಕೆಡಿಸಿಕೊಳ್ಳಬೇಕು. There is no permanent. ಅದು ಸ್ಥಿರವಾದದ್ದಲ್ಲ. ಸಮಾಧಾನ ಉನக்குள்ள வரணும். ಸಮಾಧಾನವು ನಿನ್ನಲ್ಲಿ ಬರಬೇಕು. சுத்தி பிரச்சனை இருந்தாலும், ನಿನ್ನ ಸುತ್ತಲೂ ಸಮಸ್ಯೆಗಳಿದ್ದರೂ, பிரச்சனை இல்லாம வாழ்க்கை எதுவுமே கிடையாது. ಸಮಸ್ಯೆ ಇಲ್ಲದಂತ ಜೀವನವು ಯಾವುದೂ ಇಲ್ಲ. ஆனா பிரச்சனை இருந்தாலும், ಆ ರೀತಿಯಾಗಿ ಸಮಸ್ಯೆ ಇದ್ದರೂ தேவ சமாதானம் எப்பொழுதுமே என் மனசுல இருக்கும். ದೇವರ ಸಮಾಧಾನವು ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇರುತ್ತದೆ. Amen. ಆಮೆನ್. Maintain that peace always. ಯಾವಾಗಲೂ ಆ ಸಮಾಧಾನವನ್ನು ನೀವು ನಿಭಾಯಿಸಿಕೊಂಡು ಹೋಗಿ. Don't be angry. ಕೋಪಗೊಳ್ಳಬೇಡಿ. Angry will not give you any result. ಕೋಪವು ಯಾವ ಒಂದು ಫಲಿತಾಂಶವನ್ನು ಕೊಡುವುದಿಲ್ಲ. கோபப்படுறவங்களை பாருங்க, ಕೋಪಗೊಳ್ಳುವವರನ್ನು ನೋಡಿ எந்த நல்ல முடிவும் எடுக்க முடியாது. ಯಾವ ಒಂದು ಒಳ್ಳೆ ತೀರ್ಮಾನವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. கோபம் எதுக்கும் உதவாது. ಕೋಪವು ಯಾವುದಕ್ಕೂ ಉಪಯೋಗವಾಗುವುದಿಲ್ಲ. ஆமென். ಆಮೆನ್. அதுல சில பேருக்கு பெருமை, எனக்கு கோபம் வந்துச்சுன்னா என்ன நடக்குமா தெரியுமா? ಅದರಲ್ಲಿ ஒன்னும் நடக்காது, நீ அழிஞ்சு போயிடுவே. நீ அவ்வளவு. ಅದರಲ್ಲಿ ಕೆಲವರಿಗೆ ಹೆಮ್ಮೆ, ನನಗೆ ಕೋಪ ಬಂದರೆ ಏನು ನಡೆಯುತ್ತದೆ ಗೊತ್ತಾ ಎಂಬುದಾಗಿ. ಏನು ನಡೆಯುವುದಿಲ್ಲ, ಅದರಲ್ಲಿ ನೀನೇ ಅಳಿದು ಹೋಗುತ್ತೀಯಾ. Anger is not going to help you, my brother and sister. ನನ್ನ ಸಹೋದರನೇ ಸಹೋದರಿಯೇ, ಕೋಪವು ನಿನಗೆ ಯಾವ ರೀತಿಯಲ್ಲಿಯೂ ಉಪಯೋಗವಾಗುವುದಿಲ್ಲ. But the peace will help you to keep your life joyful. ಆದರೆ ಸಮಾಧಾನವು ನಿನ್ನ ಜೀವನವು ಆನಂದವಾಗಿರುವುದಕ್ಕೆ ಸಹಾಯ ಮಾಡುತ್ತದೆ. Hallelujah. ಹಲ್ಲೆಲೂಯಾ. நாளைக்கு என்ன நடக்க போகுது எனக்கு தெரியல. ನಾಳೆ ಏನು ನಡೆಯುತ್ತದೋ ನನಗೆ ಗೊತ್ತಿಲ್ಲ. ஆனா இன்னைக்கு என் மனசு சமாதானமா இருக்கு. ಆದರೆ ಇಂದು ನನ್ನ ಮನಸ್ಸು ಸಮಾಧಾನವಾಗಿದೆ. ஆமென். ಆಮೆನ್. எவ்வளவு பேர் மனசு சமாதானமா இருக்கு? ಎಷ್ಟು ಜನರ ಮನಸ್ಸು ಸಮಾಧಾನವಾಗಿದೆ? Your heartbeat should be normal. ನಿನ್ನ ಒಂದು ಹೃದಯದ ಬಡಿತವು ಸಾಮಾನ್ಯವಾಗಿರಬೇಕು. That is what Jesus gives you. ಅದೇ ಯೇಸು ಕ್ರಿಸ್ತನು ನಿನಗೆ ಕೊಡುವಂತದ್ದಾಗಿದೆ. சில பேரை நான் பார்ப்பேன், ಕೆಲವರನ್ನು ನಾನು ನೋಡುತ್ತೇನೆ, they always have that அந்த படபடப்பு அது மனசுல. ಆ ಒಂದು ಮನಸ್ಸಿನಲ್ಲಿ ಒಂದು ಕಳವಳವು ಯಾವಾಗಲೂ. உண்மையா இயேசுவை நேசிக்கிறவங்க மனசு, ನಿಜವಾಗಿ ಯೇಸು ಕ್ರಿಸ್ತನನ್ನು ಪ್ರೀತಿಸುವವರ ಮನಸ್ಸು அமைதியா இருக்கும். ಅದು ಶಾಂತವಾಗಿರುತ್ತದೆ, தாழ்மையா இருக்கும். ತಾಳ್ಮೆಯುಳ್ಳದಾಗಿರುತ್ತದೆ. We don't get angry. ಅವರು ಕೋಪಗೊಳ್ಳುವುದಿಲ್ಲ. Amen. ಆಮೆನ್. So this is the peace that Jesus gives you. ಈ ಒಂದು ಸಮಾಧಾನವನ್ನೇ ಯೇಸು ಕ್ರಿಸ್ತನ್ ನಿಮಗೆ ಕೊಡುವವನಾಗಿದ್ದಾನೆ. Hallelujah. ಹಲ್ಲೆಲೂಯಾ. முதலாவது இயேசு நமக்கு ஈவாய் இந்த பூமிக்கு வந்தார். ಮೊದಲನೆಯದಾಗಿ ಯೇಸು ಕ್ರಿಸ್ತನು ನಮಗೆ ಒಂದು ಉಡುಗೊರೆಯಾಗಿ ಲೋಕಕ್ಕೆ ಬಂದನು. அவர் வரும்போது நமக்கு கொண்டு வந்தது சந்தோஷத்தை கொண்டு வந்தார். ಆತನು ಬರುವಾಗ ನಮಗೆ ಸಂತೋಷವನ್ನು ತಂದನು. அவர் வரும்போது நமக்கு சமாதானத்தை கொண்டு ಆತನು ಬರುವಾಗ ನಮಗೆ ಸಮಾಧಾನವನ್ನು ತಂದನು. அது மட்டுமல்ல, ಅದು ಮಾತ್ರವಲ್ಲ, அவர் வரும்போது அவர் எனக்கு பலனை கொண்டு வந்தார். ಆತನು ಬರುವಾಗ ನನಗೆ ಬಲವನ್ನು ತಂದನು. I can do all things through him who gives me strength. ನನ್ನನ್ನು ಬಲಪಡಿಸುವವನ ಕ್ರಿಸ್ತನಲ್ಲಿ ನಾನು ಎಲ್ಲವನ್ನು ಮಾಡಲು ನಾನು ಶಕ್ತನಾಗಿದ್ದೇನೆ. Philippians 4:13 says, ಫಿಲಿಪ್ಪರವರಿಗೆ ಬರೆದ ಪತ್ರಿಕೆ 4:13ರಲ್ಲಿ ಬರೆಯಲ್ಪಟ್ಟಿದೆ, I can do all things through Jesus Christ who strengthens me. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. Isaiah 41:10 says, ಯೆಶಾಯನಿಗೆ ಬರೆದ ಪತ್ರಿಕೆ 41:10ರಲ್ಲಿ ಹೇಳಲ್ಪಟ್ಟಿದೆ, so do not fear, for I am with you. ಯಾವುದಕ್ಕೂ ಹೆದರಬೇಡಿರಿ, ನಾನು ನಿಮ್ಮೊಂದಿಗಿದ್ದೇನೆ. Do not be dismayed, for I am your God. ನಾನೇ ನಿನ್ನೊಂದಿಗಿದ್ದು ನಾನೇ ನಿನ್ನ ದೇವರಾಗಿದ್ದೇನೆ. I will strengthen you and help you. ನಾನು ನಿನ್ನನ್ನು ಬಲಪಡಿಸುತ್ತೇನೆ, ನಿನಗೆ ಸಹಾಯ ಮಾಡುತ್ತೇನೆ. I will uphold you with my righteous right hand. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. Hallelujah. ಹಲ್ಲೆಲೂಯಾ. பயப்படாதீங்க, ಭಯಪಡಬೇಡಿ, கலங்காதீங்க, ದಿಗ್ಭ್ರಮೆ ಕೊಳ್ಳಬೇಡಿ, திகையாதீங்க. ನೀವು ಹೆದರಬೇಡಿರಿ. ಯೇಸು என்னோடு இருக்கிறார் என்று சொல்லி இருக்கிறார். ಯೇಸು ಕ್ರಿಸ್ತನು ನನ್ನೊಂದಿಗೆ ಇದ್ದೇನೆ ಎಂಬುದಾಗಿ ಹೇಳಿದ್ದೇನೆ. பலவீனத்தில் அவர் பலனாய் இருப்பார். ನಿನ್ನ ಬಲಹೀನತೆಯಲ್ಲಿ ಆತನು ನಿನಗೆ ಬಲವುಳ್ಳವನಾಗಿದ್ದಾನೆ. எப்படி நடக்க போகிறது? ನನ್ನ ಜೀವನವು ಯಾವ ರೀತಿಯಾಗಿ ನಡೆಯಲಿಕ್ಕಿದೆ? பலனாய் இருக்கிறார். ಆತನು ನನಗೆ ಬಲವಾಗಿದ್ದಾನೆ. ಕುಟುಂಬವು எப்படி நடக்க போகிறது? ನನ್ನ ಕುಟುಂಬವು ಯಾವ ರೀತಿಯಾಗಿ ನಡೆಯಲಿಕ್ಕಿದೆ? பலனாய் இருக்கிறார். ಆತನು ನನಗೆ ಬಲವಾಗಿದ್ದಾನೆ. வேலை எப்படி நடக்க போகிறது? ಕೆಲಸವು ಯಾವ ರೀತಿಯಾಗಿ ನಡೆಯಲಿಕ್ಕಿದೆ? பலனாய் இருக்கிறார். ಆತನು ನನ್ನ ಬಲವಾಗಿದ್ದಾನೆ. ಬಿಸಿನೆಸ್ எப்படி நடக்க போகிறது? ನನ್ನ ವ್ಯಾಪಾರವು ಯಾವ ರೀತಿಯಾಗಿ ನಡೆಯಲಿಕ್ಕಿದೆ? பலனாய் இருக்கிறார். ಆತನು ನನ್ನ ಬಲವಾಗಿದ್ದಾನೆ.
வேதம் சொல்லுகிறது, ವೇದದಲ್ಲಿ ಹೇಳಲ್ಪಟ್ಟಿದೆ, நான் உன் பலனாய் இருப்பேன், ನಾನೇ ನಿನಗೆ ಬಲವಾಗಿದ್ದೇನೆ, வலது கரத்தை பிடித்து ನಾನು ನಿನ್ನ ಬಲಗೈಯನ್ನು ಹಿಡಿದು நான் நடத்துவேன். ನಾನು ನಿನ್ನನ್ನು ನಡೆಸುತ್ತೇನೆ. உங்க பாஸ்டர் கைவிட்டாலோ, ನಿನ್ನ ಬೋಧಕರು ಕೈ ಬಿಟ್ಟರು, உன் கணவன் கைவிட்டாலோ, ನಿನ್ನ ಗಂಡನು ಕೈ ಬಿಟ್ಟರು, உன் மனைவி கைவிட்டாலோ, ನಿನ್ನ ಹೆಂಡತಿಯು ಕೈ ಬಿಟ್ಟರು, பிள்ளைங்க கைவிட்டாலோ, ನಿನ್ನ ಮಕ್ಕಳು ಕೈ ಬಿಟ್ಟರು, இயேசு சொல்றாரு, ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, நான் உன் பலனாய், ನಾನು ನಿನಗೆ ಬಲವಾಗಿದ್ದೇನೆ. ஹalleluya. ಹಲ್ಲೆಲೂಯಾ. அவர் வரும்போது ಆತನು ಬರುವಾಗ இந்த பலனை ಈ ಬಲವನ್ನು எல்லாருக்கும் கொண்டு வந்தார். ಆತನು ಎಲ್ಲರಿಗೂ ತೆಗೆದುಕೊಂಡು ಬಂದನು. சொல்றாரு, ಯೇಸು ಕ್ರಿಸ್ತನು ಹೇಳಿದ್ದಾನೆ, பயப்படாத, ಭಯಪಡಬೇಡಿರಿ, நான் உன் பலனாய் இருக்கிறேன். ನಾನೇ ನಿನಗೆ ಬಲವಾಗಿದ್ದೇನೆ. ஹalleluya. ಹಲ್ಲೆಲೂಯಾ. ஒருவேளை பலவீனமாய் வந்திருந்தீங்கன்னா, ನೀವು ಈ ಮುಂಜಾನೆಯಲ್ಲಿ ಬಲಹೀನರಾಗಿ ಬಂದಿದ್ದರೆ, என்ன செய்ய போறேன்ற ஒரு பலவீனம் உங்களுக்குள்ள இருந்தா, ನಾನು ಏನು ಮಾಡಲಿ ಎಂಬುದಾಗಿ ಬಲಹೀನತೆ ನಿಮ್ಮಲ್ಲಿದ್ದರೆ, நான் உன் பலனாய் இருக்கிறேன். ನಾನೇ ನಿನಗೆ ಬಲವಾಗಿದ್ದೇನೆ. எனக்கு இயேசு என்ன பலன் தெரியுமா? ನನಗೆ ಯೇಸು ಏನು ಬಲವು ಗೊತ್ತಾ? அவரை போல நான் மாறணும்னு நினைக்கும் போது, ಆತನ ಹಾಗೆ ನಾನು ಬದಲಾವಣೆ ಹೊಂದಿಕೊಳ್ಳಬೇಕು ಎಂಬುದಾಗಿ ಬಯಸುವಾಗ, மாம்சீக குணத்திலிருந்து வெளியே வருவதற்கு, ನನ್ನ ಮಾಂಸಿಕವಾದಂತ ಗುಣದಿಂದ ಹೊರಗೆ ಬರುವುದಕ್ಕೆ அவர் என் பலனாய் இருக்கிறார். ಆತನು ನನಗೆ ಬಲವಾಗಿದ್ದಾನೆ. ஹalleluya. ಹಲ್ಲೆಲೂಯಾ. பாஸ்டர் கோவத்திலிருந்து எப்படி வெளியே வருது? ಬೋಧಕರೇ, ಕೋಪದಿಂದ ಯಾವ ರೀತಿಯಾಗಿ ಹೊರಗೆ ಬರುವುದು? அவர் எனக்கு பலனாய் இருக்கிறார். ಆತನು ನನಗೆ ಬಲವಾಗಿದ್ದಾನೆ. பாவத்திலிருந்து எப்படி வெளியே வருது? ಪಾಪದಿಂದ ಯಾವ ರೀತಿಯಾಗಿ ಹೊರಗೆ ಬರುವುದು? அவர் எனக்கு பலனாய், ಆತನು ನನಗೆ ಬಲವಾಗಿದ್ದಾನೆ. அடிமைத்தனத்திலிருந்து எப்படி வெளியே வருது? ದಾಸತ್ವದಿಂದ ಹೇಗೆ ಹೊರಗೆ ಬರುವುದು? அவர் என் பலனாய் இருக்கிறார். ಆತನು ನನಗೆ ಬಲವೀನನಾಗಿದ್ದಾನೆ. ஜெபிக்க முடியல பாஸ்டர், ಪ್ರಾರ್ಥಿಸಲು ಸಾಧ್ಯವಿಲ್ಲ அவர் ಬೋಧಕರೇ, என் பலனாய் இருக்கிறார். ಆತನು ನನಗೆ ಬಲವಾಗಿದ್ದಾನೆ. ಕೆಟ್ಟ ವಾರ್ತೆ பேசுறத நிக்க வைக்க முடியல பாஸ்டர், ಕೆಟ್ಟ ಮಾತುಗಳನ್ನು ಮಾತನಾಡುವುದು ನಿಲ್ಲಿಸಲಾಗುತ್ತಿಲ್ಲ அவர் ಬೋಧಕರೇ, என் பலனாய், ಆತನು ನನ್ನ ಬಲವಾಗಿದ್ದಾನೆ. உண்மையாய் வாழ முடியல பாஸ்டர், ನಂಬಿಕಸ್ತಿಕೆಯಾಗಿ ಜೀವಿಸಲು ಸಾಧ್ಯವಿಲ್ಲ அவர் ಬೋಧಕರೇ, எனக்கு பலனாய் இருக்கிறார். ಆತನು ನನಗೆ ಬಲವಾಗಿದ್ದಾನೆ. நல்லா படிக்க முடியல பாஸ்டರ್, ಚೆನ್ನಾಗಿ ಓದಲು ಸಾಧ್ಯವಾಗುತ್ತಿಲ್ಲ அவர் ಬೋಧಕರೇ, என் பலனாய் இருக்கிறார். ಆತನು ನನಗೆ ಬಲವಾಗಿದ್ದಾನೆ. யாரையும் நேசிக்க முடியல பாஸ்டர், ಯಾರನ್ನು ಪ್ರೀತಿಸಲು ಸಾಧ್ಯವಾಗುತ್ತಿಲ್ಲ அவர் ಬೋಧಕರೇ, என் பலனாய் ಆತನು ನನಗೆ ಬಲವಾಗಿದ್ದಾನೆ. பாவம் என்னை சூழ்ந்து கொள்கிறது பாஸ்டர், ಪಾಪವು ನನ್ನನ್ನು ಆವರಿಸಿಕೊಳ್ಳುತ್ತಿದೆ ಬೋಧಕರೇ, பயப்படாத, மேற்கொள்வதற்கு அவர் உனக்கு பலனாய் இருக்கிறார். ಭಯಪಡಬೇಡ, ಅದನ್ನು ಎದುರಿಸುವುದಕ್ಕೆ ಆತನು ನಿನಗೆ ಬಲವಾಗಿದ್ದಾನೆ. குடும்பத்தை காப்பாற்ற முடியல பாஸ்டர், ಕುಟುಂಬವನ್ನು ಕಾಪಾಡಲು ಸಾಧ್ಯವಾಗುತ್ತಿಲ್ಲ ಬೋಧಕರೇ, பத்தல பாஸ்டர், ವರಮಾನವು ಸಾಲುತ್ತಿಲ್ಲ ಬೋಧಕರೇ, அவர் உனக்கு பலனாய் இருக்கிறார். ಆತನು ನಿನಗೆ ಬಲವಾಗಿದ್ದಾನೆ. ஹalleluya. ಹಲ್ಲೆಲೂಯಾ. இந்த பலனை ಈ ಬಲವನ್ನು யாராவது மனுஷன்ட்ட நீ தேட போனீனா ಯಾರಾದರೂ ಮನುಷ್ಯರ ಬಳಿಯಲ್ಲಿ ನೀನು ಹುಡುಕಲು ಹೋದರೆ கிடைக்காது. ಅದು ಸಿಗುವುದಿಲ್ಲ. கிடைச்சாலும் ಅದು ಸಿಕ್ಕಿದರೂ நிரந்தரமா இருக்காது. ಅದು ಸ್ಥಿರವಾಗಿರುವುದಿಲ್ಲ. நிரந்தரமா இருந்தாலும் ಸ್ಥಿರವಾಗಿದ್ದರೂ உன்னை அவமானப்படுத்துவாங்க. ನಿನ್ನನ್ನು ಅವಮಾನ ಪಡಿಸುತ್ತಾರೆ. ஹalleluya. ಹಲ್ಲೆಲೂಯಾ. ஒரு மனுஷன் பலசாலின்னு நீ உதவி வாங்க போனீனா, இல்ல ஒரு தடவை இல்ல இன்னொரு தடவை அவன் உன்னை அவமானப்படுத்திடுவான். ಒಬ್ಬ ವ್ಯಕ್ತಿಯ ಬಳಿಯಲ್ಲಿ ಇವನು ಬಲಶಾಲಿ ಎಂಬುದಾಗಿ ನೀನು ಅವನ ಬಳಿಯಲ್ಲಿ ಸಹಾಯಕ್ಕೆ ಹೋದರೆ ಒಂದು ಸಾರಿ ಅಲ್ಲ, ಇನ್ನೊಂದು ಸಾರಿ ಅವನು ನಿನ್ನನ್ನು ಅವಮಾನ ಪಡಿಸುತ್ತಾನೆ. ஆனால் தேவன் ಆದರೆ ದೇವರು உன்னை அவமானப்படுத்த, ನಿನ್ನನ್ನು ಅವಮಾನ ಪಡಿಸುವುದಿಲ್ಲ. அவர் எப்பொழுதுமே உனக்கு பலனாக இருப்பார். ಆತನು ಯಾವಾಗಲೂ ನಿನಗೆ ಬಲವಾಗಿಯೇ ಇದ್ದಾನೆ. Hallelujah. ಹಲ್ಲೆಲೂಯಾ. Such a beautiful gift Jesus brought this to this earth. ಈ ರೀತಿಯಾದಂತ ಅಂದವಾದಂತ ಒಂದು ಶ್ರೇಷ್ಠವಾದಂತ ಉಡುಗೊರೆಯನ್ನು ಯೇಸು ಕ್ರಿಸ್ತನು ಈ ಲೋಕಕ್ಕೆ ತಂದನು. ಅನೇಕ ಕಾರ್ಯಗಳು இருக்கிறது, ಅನೇಕ ಕಾರ್ಯಗಳಿವೆ. கடைசியா ஒன்னு சொல்ல முடிக்கிறேன். ಕಡೆಯದಾಗಿ ಒಂದನ್ನು ಹೇಳಿ ಮುಗಿಸುತ್ತೇನೆ. அவர் வந்ததுல முக்கியமாய் ஒன்னு கொண்டு வந்தார். ಆತನು ಬಂದದರಲ್ಲಿ ಒಂದು ಮುಖ್ಯವಾದಂತ ಒಂದು ಅಂಶವನ್ನು ತಂದನು. ಅದು ಎಟರ್ನಲ್ ಲೈಫ್. ಅದು ಏನೆಂದರೆ ನಿತ್ಯವಾದಂತ ನಿತ್ಯ ಜೀವವನ್ನು ತಂದನು. ನಿತ್ಯ ಜೀವனை கொண்டு வந்தார். ಆತನು ನಿತ್ಯ ಜೀವವನ್ನು ನಮಗೋಸ್ಕರ ತಂದನು. ವಚನ சொல்கிறது, ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, I am the resurrection and the life. ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ. The one who believes in me ನನ್ನನ್ನು ನಂಬುವವನು will live. ಅದನ್ನು ವಿಶ್ವಾಸಿಸುವವನು He will live even though he dies. ಅವನು ಸತ್ತರೂ ಸಹ ಬದುಕುವವನಾಗಿದ್ದಾನೆ. And whoever lives by believing in me will never die. ನನ್ನಲ್ಲಿ ವಿಶ್ವಾಸಿಸುವವನು ಅವನು ಎಂದಿಗೂ ಸಾಯುವುದಿಲ್ಲ. Amen. ಆಮೆನ್. ನಿತ್ಯ ಜೀವನ ಕೊಡುಕ ಯೇಸು வந்தார். ನಿತ್ಯ ಜೀವವನ್ನು ನಮಗೋಸ್ಕರ ಕೊಡುವುದಕ್ಕೆ ಯೇಸು ಕ್ರಿಸ್ತನು ಬಂದನು. ಯಾರೆಲ್ಲ ಯೇಸು ನಂಬುறீங்களோ, ಯಾರೆಲ್ಲ ಯೇಸು ಕ್ರಿಸ್ತನನ್ನು ನಂಬುತ್ತೀರೋ அவங்களுடைய எல்லா பாவத்தையும் நான் மன்னிக்கிறேன்னு சொன்னாரு. ಅವರ ಎಲ್ಲ ಪಾಪಗಳನ್ನು ನಾನು ಕ್ಷಮಿಸುತ್ತೇನೆ ಎಂಬುದಾಗಿ ಹೇಳಿದನು. ಸಿಂಧಿ
என்னுடைய பாவத்தை மன்னிக்கிற தேவனாய் இருந்தார். ಆತನು ತನ್ನ ರಕ್ತವನ್ನು ಸುರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸುವಂತ ದೇವರಾಗಿದ್ದಾನೆ. ஹalleluya. ಹಾಲೆಲೂಯಾ. நீ மரித்தாலும் நீ பிழைப்பாய் என்று அவர் சொல்லியிருக்கிறார். ನೀನು ಸತ್ತರೂ ಸಹ ಜೀವಿಸುವವನಾಗಿರುತ್ತೀಯಾ ಎಂಬುದಾಗಿ ಆತನು ಹೇಳಿದ್ದಾನೆ. பாவிகளை நேசிக்கிற தேவன், ಪಾಪಿಗಳನ್ನು ಪ್ರೀತಿಸುವಂತ ದೇವರು, பாவத்தை வெறுக்கிற தேவன், ಪಾಪವನ್ನು ದ್ವೇಷಿಸುವಂತ ದೇವರು, பாவிகளை நேசிக்கிற தேவன், ಪಾಪಿಗಳನ್ನು ಪ್ರೀತಿಸುವಂತ ದೇವರು, பாவத்தை வெறுக்கிற தேவன், ಪಾಪವನ್ನು ದ್ವೇಷಿಸುವಂತ ದೇವರು, உங்களை நேசிக்கிற தேவன். ಆತನು ನಿಮ್ಮನ್ನು ಪ್ರೀತಿಸುವಂತ ದೇವರು. ஹalleluya. ಹಾಲೆಲೂಯಾ. நமக்கு நித்திய ஜீவனை கொடுக்கும்படிக்கு ಯೇಸು இந்த ಭೂಮಿಗೆ வந்தார். ನಮಗೆ ನಿತ್ಯ ಜೀವವನ್ನು ಕೊಡುವುದಕ್ಕೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಆಮೆನ್. ಆಮೆನ್. இந்த உலகத்துல உங்களுக்கு அன்பு வேணுமா? ಈ ಲೋಕದಲ್ಲಿ ನಿಮಗೆ ಪ್ರೀತಿ ಬೇಕಾ? இந்த உலகத்துல உங்களுக்கு சமாதானம் வேணுமா? ಈ ಲೋಕದಲ್ಲಿ ನಿಮಗೆ ಸಮಾಧಾನ ಬೇಕಾ? இந்த உலகத்துல உங்களுக்கு சந்தோஷம் வேணுமா? ಈ ಲೋಕದಲ್ಲಿ ನಿಮಗೆ ಸಂತೋಷ ಬೇಕಾ? நான் மரித்தால் எங்க போவேன்ற நிச்சயம் உங்களுக்கு வேணுமா? ನಾನು ಸತ್ತರೆ ಎಲ್ಲಿ ಹೋಗುತ್ತೇನೆ ಎಂಬುವಂತ ನಿಶ್ಚಯವು ನಿಮಗೆ ಬೇಕಾ? Everything is from Jesus. ಇವೆಲ್ಲದಕ್ಕೂ ಉತ್ತರ ಯೇಸು ಕ್ರಿಸ್ತನ ಬಳಿಯಿಂದಲೇ. Shall I tell you one thing, my brother and sister? ನನ್ನ ಸಹೋದರ ಸಹೋದರನೇ, ನಾನು ಒಂದು ಕಾರ್ಯವನ್ನು ನಿಮಗೆ ಹೇಳಲೇ. If you have any God who has told this, tell me, I will come. ಬೇರೆ ಯಾವ ದೇವರುಗಳಾದರೂ ಇದನ್ನು ಹೇಳಿದ್ದರೆ ಹೇಳಿ, ನಾನು ಬರುತ್ತೇನೆ. I will definitely come. ನಾನು ನಿಜವಾಗಿಯೂ ಬರುತ್ತೇನೆ. Any God in this world who has told this, tell me, I will come. ಯಾವ ದೇವರಾದರೂ ಈ ಲೋಕದಲ್ಲಿ ಈ ರೀತಿಯಾದಂತಹ ಮಾತುಗಳನ್ನು ಹೇಳಿದ್ದರೆ ಹೇಳಿ, ನಾನು ಬರುತ್ತೇನೆ. If not, you come. ಇಲ್ಲವಾದರೆ ನೀನು ಯೇಸು ಕ್ರಿಸ್ತನ ಬಳಿಗೆ ಬಾ. You will get all this joy, peace and happiness. ನೀನು ಈ ಎಲ್ಲ ಪ್ರೀತಿ, ಶಾಂತಿ, ಸಮಾಧಾನವನ್ನು ಹೊಂದಿಕೊಳ್ಳುವವನಾಗಿರುತ್ತಿ. You don't need to pay any money for this. ಇದಕ್ಕೋಸ್ಕರ ನೀನು ಯಾವ ಹಣವನ್ನು ಕೊಡಬೇಕಾದದ್ದಿಲ್ಲ. You need to pay any money for this. ಇದಕ್ಕೋಸ್ಕರ ಯಾವ ಹಣವನ್ನು ನೀನು ಕೊಡಬೇಕಾದದ್ದಿಲ್ಲ. Only your heart. ನಿನ್ನ ಹೃದಯವು ಮಾತ್ರ. இந்த கிறிஸ்மஸ் உனக்கு சந்தோஷமா இருக்கணும்னா, ಈ ಕ್ರಿಸ್ಮಸ್ ನಿಮಗೆ ಸಂತೋಷಕರವಾಗಿರಬೇಕಾದರೆ இந்த இயேசು, ಈ ಯೇಸು ಕ್ರಿಸ್ತನು உன்னுடைய இதயத்துல ನಿನ್ನ ಹೃದಯದಲ್ಲಿ பிறக்கட்டும். ಆತನು ಹುಟ್ಟಬೇಕು. Let this Jesus come to your heart. ಈ ಯೇಸು ಕ್ರಿಸ್ತನು ನಿನ್ನ ಹೃದಯದಲ್ಲಿ ಬರಲಿ. How long you will fight? ಎಷ್ಟು ಕಾಲಗಳು ನೀನು ಜಗಳವಾಡುತ್ತೀಯ? How long you will suffer without peace? ನೀನು ಸಮಾಧಾನವಿಲ್ಲದೆ ಎಷ್ಟು ಕಾಲಗಳು ನೀನು ಕೊರಗುವವನಾಗಿರುತ್ತೀಯ? How long will you suffer without love? ಪ್ರೀತಿ ಇಲ್ಲದೆ ಎಷ್ಟು ಕಾಲಗಳು ನೀನು ಕೊರಗುವವನಾಗಿರುತ್ತೀಯ? How long will you suffer without joy? ಆ ಒಂದು ಆನಂದವಿಲ್ಲದೆ ಎಷ್ಟು ಕಾಲಗಳು ನೀನು ಕೊರಗುವವನಾಗಿರುತ್ತೀಯ? How long? ಎಷ್ಟು ಕಾಲಗಳು? Today ಇಂದು is the day ಇಂದೇ ನಿನಗೆ ದಿನವಾಗಿದೆ to take a decision. ಈ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವುದಕ್ಕೆ. Today is the day of the decision. ಈ ದಿನವೇ ನಿನಗೆ ತೀರ್ಮಾನವನ್ನು ತೆಗೆದುಕೊಳ್ಳುವುದಕ್ಕೆ ದಿನವಾಗಿದೆ. You welcome this Jesus in your heart. ಈ ಯೇಸು ಕ್ರಿಸ್ತನನ್ನು ನಿನ್ನ ಹೃದಯದಲ್ಲಿ ನೀನು ಆಹ್ವಾನಿಸಿದರೆ Your life is going to be transformed. ನಿನ್ನ ಜೀವನವು ಬದಲಾವಣೆಯನ್ನು ಹೊಂದಿಕೊಳ್ಳುತ್ತದೆ. I tell you. ನಾನು ನಿಮಗೆ ಹೇಳುತ್ತೇನೆ, I tell you. ನಾನು ಹೇಳುತ್ತೇನೆ, Your life will be transformed. ನಿನ್ನ ಜೀವನವು ಬದಲಾವಣೆ ಹೊಂದಿಕೊಳ್ಳುತ್ತದೆ. I know so many people. ನನಗೆ ಅನೇಕರು ಗೊತ್ತು. I have seen so many people. ನಾನು ಅನೇಕರನ್ನು ನೋಡಿದ್ದೇನೆ. They lost their husbands in young age. ಅವರ ಒಂದು ಯೌವನ ಕಾಲದಲ್ಲಿ ತನ್ನ ಗಂಡನನ್ನು ಕಳೆದುಕೊಂಡವರಾಗಿದ್ದಾರೆ. But still they are happy. ಆದರೆ ಇನ್ನೂ ಸಹ ಅವರು ಸಂತೋಷವಾಗಿಯೇ ಇದ್ದಾರೆ. Because of Jesus. ಯಾಕೆಂದ್ರೆ ಯೇಸು ಕ್ರಿಸ್ತನ ಮೂಲಕವೇ. I see so many people with broken life. ನಾನು ಅನೇಕರ ಒಂದು ಜೀವನ ಒಡೆದು ಹೋಗಿರುವವರನ್ನು ನಾನು ನೋಡಿದ್ದೇನೆ. But still they are happy. ಆದರೆ ಇನ್ನೂ ಸಹ ಅವರು ಸಂತೋಷವಾಗಿದ್ದಾರೆ. Because of Jesus' love. ಯಾಕೆಂದ್ರೆ ಯೇಸು ಕ್ರಿಸ್ತನ ಪ್ರೀತಿಯಿಂದಲೇ. I know so many families with poverty. ಅನೇಕರ ಒಂದು ದರಿದ್ರದ ಕುಟುಂಬಗಳು ನನಗೆ ಗೊತ್ತು. But they are joyful. ಆದರೆ ಅವರು ಆನಂದದಿಂದಿದ್ದಾರೆ. Because of this Jesus. ಯಾಕೆಂದ್ರೆ ಈ ಯೇಸು ಕ್ರಿಸ್ತನ ಮುಖಾಂತರವಾಗಿ. I know so many couples. ಅನೇಕ ದಂಪತಿಗಳು ನನಗೆ ಗೊತ್ತು. No money. ಹಣವಿಲ್ಲ. They are happy. ಆದರೆ ಅವರು ಸಂತೋಷವಾಗಿದ್ದಾರೆ. Because of this Jesus. ಯಾಕೆಂದ್ರೆ ಈ ಯೇಸು ಕ್ರಿಸ್ತನ ಮುಖಾಂತರ. My sister. ನನ್ನ ಸಹೋದರಿಯೇ, my brother, ನನ್ನ ಸಹೋದರನೇ, you have money, ನಿನಗೆ ಹಣವಿದೆ, but there is no peace between husband and wife. ಆದರೆ ಗಂಡ ಹೆಂಡತಿಯ ಮಧ್ಯದಲ್ಲಿ ಸಮಾಧಾನವೆಂಬುದಿಲ್ಲ. You work and he works, you have lakhs of rupees, but there is no peace. ಆತನು ದುಡಿಯುತ್ತಾನೆ, ನೀನು ದುಡಿಯುತ್ತೀಯ, ಲಕ್ಷಾನುಗಟ್ಟಲೆ ದುಡ್ಡಿದೆ, ಆದರೆ ಸಮಾಧಾನವೆಂಬುದಿಲ್ಲ. You have so much property, ನಿನಗೆ ಅನೇಕ ಆಸ್ತಿ ಉಂಟು, but there is no love. ಆದರೆ ಪ್ರೀತಿ ಎಂಬುದಿಲ್ಲ. You still feel that you are lonely. ನೀನು ಇನ್ನೂ ಸಹ ಏಕಾಂತವಾಗಿರುವುದನ್ನು ನೀನು ಆ ರೀತಿಯಾಗಿ ನೀನು ನಂಬಿದರೆ, ಇನ್ನು ನೀ ತನಿಯಾ ಇರುತ್ತದೆ ನೀ ಉಣರ್கிற,
ಇನ್ನು ನೀನು ಏಕಾಂತವಾಗಿರುವುದನ್ನು ನೀನು ನಂಬುತ್ತೀಯಾ? ஏன்னா தேவனுடைய அன்பு இல்லாததுனால. ಯಾಕೆಂದರೆ ದೇವರ ಪ್ರೀತಿ ನಿನ್ನಲ್ಲಿ ಇಲ್ಲದೆ ಇರುವುದರಿಂದ. You are smiling, ನೀನು ನಗುತ್ತೀಯಾ? but there's empty in your heart. ಆದರೆ ನಿನ್ನ ಹೃದಯದಲ್ಲಿ ಬರಿದಾಗಿದೆ. Let's come to the true life. ನಿಜವಾದಂತ ಒಂದು ಜೀವನಕ್ಕೆ ನೀನು ಬಾ. Come. ಬಾ. Wow, you may not have anything in this world. ನಿನಗೆ ಈ ಲೋಕದಲ್ಲಿ ಏನು ಇಲ್ಲದೆ ಇರಬಹುದು. But if you have Jesus, ಆದರೆ ಯೇಸು ಕ್ರಿಸ್ತನು ನಿನ್ನಲ್ಲಿದ್ದಾನೆ. you will be very, 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 very happy. ನೀನು ಬಹಳ 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 ಸಂತೋಷವುಳ್ಳವನಾಗಿರುತ್ತೀಯ. Very, 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 very joyful. ನೀನು ಬಹಳ 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 ಆನಂದವುಳ್ಳವನಾಗಿರುತ್ತೀಯ. You will be very, 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 very at peace. ನೀನು ಬಹಳ 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 ಸಮಾಧಾನ ಉಳ್ಳವನಾಗಿರುತ್ತೀಯ. You will have hope. ನಿನಗೆ ಒಂದು ನಂಬಿಕೆ ಉಂಟು. Even if I die, ನಾನು ಸತ್ತರೂ ಸಹ I will be with Jesus. ನಾನು ಯೇಸು ಕ್ರಿಸ್ತನೊಂದಿಗೆ ಇರುತ್ತೇನೆ. Hallelujah. ಹಲ್ಲೆಲೂಯಾ. This joy, ಈ ಸಂತೋಷವು you will get it within your house, ನಿನ್ನ ಮನೆಯಲ್ಲಿಯೇ ನೀನು ಇದನ್ನು ಹುಡುಕಿಕೊಳ್ಳಬಹುದು. within your family, ನಿನ್ನ ಕುಟುಂಬದಲ್ಲಿಯೇ ನಿನಗೆ ಸಿಗುತ್ತದೆ. within your job place, ನೀನು ಕೆಲಸ ಮಾಡುವ ಸ್ಥಳದಲ್ಲಿಯೇ ಇದೆ. within your ministry. ನಿನ್ನ ಸೇವೆಯಲ್ಲಿಯೇ ಇದೆ. You will get everything. ನೀನು ಎಲ್ಲವನ್ನು ಅಲ್ಲೇ ಹೊಂದಿಕೊಳ್ಳಬಹುದು. Because ಯಾಕೆಂದರೆ this joy ಈ ಸಮಾಧಾನವು is in of your soul. ಇದು ನಿನ್ನ ಆತ್ಮದಲ್ಲಿರುವುದು. வசனம் சொல்லுகிறது, ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ஆத்மா வாழ்வதை போல ನಿನ್ನ ಆತ್ಮವು ಬಯಸುವ ಹಾಗೆ எல்லாவற்றிலும் வாழ்ந்து ಎಲ್ಲದರಲ್ಲಿಯೂ ನೀನು ಜೀವಿಸಿ சுகமாயிரு. ಸೌಖ್ಯದಿಂದಿರು. My brother and my sister, ನನ್ನ ಸಹೋದರನೇ ಸಹೋದರಿಯೇ, God gave you this beautiful gift. ದೇವರು ಈ ಒಂದು ಶ್ರೇಷ್ಠವಾದಂತ ಅಂದವಾದಂತ ಉಡುಗೊರೆಯನ್ನು ಕೊಟ್ಟಿದ್ದಾನೆ. It is up to you whether you want to receive it or not. ಇದನ್ನು ಹೊಂದಿಕೊಳ್ಳಬೇಕೋ ಹೊಂದಿಕೊಳ್ಳಬಾರದೋ ಇದು ನಿನಗೆ ಬಿಟ್ಟಿದ್ದು. I come with a gift. ನಾನು ಉಡುಗೊರೆಯೊಂದಿಗೆ ಬಂದಿದ್ದೇನೆ. I gave you the gift. ನಾನು ಉಡುಗೊರೆಯನ್ನು ನಿನಗೆ ಕೊಟ್ಟಿದ್ದೇನೆ. It is up to you how are you going to use it. ಇದನ್ನು ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ಳುವುದೋ ಅದು ನಿನಗೆ ಬಿಟ್ಟಿದ್ದು. My daughter gets lot of gift, ನನ್ನ ಮಗಳು ಅನೇಕ ಉಡುಗೊರೆಯನ್ನು ಹೊಂದಿಕೊಂಡಿದ್ದಾಳೆ. but she doesn't use it. ಆದರೆ ಆಕೆ ಅದನ್ನು ಉಪಯೋಗಿಸಿಕೊಳ್ಳುವುದಿಲ್ಲ. It is lying corner in the house. ಅದು ಮನೆಯ ಮೂಲೆಯಲ್ಲಿ ಬಿದ್ದಿದೆ. God gives Jesus this gift. ದೇವರು ಯೇಸು ಕ್ರಿಸ್ತನನ್ನು ನಮಗೆ ಉಡುಗೊರೆಯಾಗಿ ಕೊಟ್ಟಿದ್ದಾನೆ. Do you want to throw it in some corner? ನೀನು ಯಾವುದೋ ಒಂದು ಮೂಲೆಯಲ್ಲಿ ಅದನ್ನು ಬಿಸಾಕುವುದಕ್ಕೆ ಇದೆಯಾ? Or do you want to use this Jesus in your life? ಆದರೆ ಯೇಸು ಕ್ರಿಸ್ತನನ್ನು ನಿನ್ನ ಜೀವನದಲ್ಲಿ ಉಪಯೋಗಿಸಿಕೊಂಡಿದ್ದೀಯಾ? Do you want to be with Jesus and enjoy this joy, peace and happiness and eternal life? ಯೇಸು ಕ್ರಿಸ್ತನಲ್ಲಿ ಇದ್ದು ನೀನು ಈ ಪ್ರೀತಿ ಸಮಾಧಾನ ಸಂತೋಷವನ್ನು ಅನುಭವಿಸಿ ಆ ಒಂದು ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕೆಂದಿದ್ದೀಯಾ? Tell my sister. ಹೇಳಿ ನನ್ನ ಸಹೋದರಿಯೇ. Tell my brother. ನನ್ನ ಸಹೋದರನೇ ಹೇಳಿ. தகப்பன் உங்களுக்கு நல்ல பரிசு கொடுத்திருக்கிறாரு. ತಂದೆ ನಿನಗೆ ಒಳ್ಳೆ ಉಡುಗೊರೆಯನ್ನು ಕೊಟ್ಟಿದ್ದಾನೆ. இதை கொண்டு போய் நீங்க வீட்டில ஓரத்துல போட்டு வைக்கலாம். ಇದನ್ನು ತೆಗೆದುಕೊಂಡು ಹೋಗಿ ಮನೆಯ ಮೂಲೆಯಲ್ಲಿ ಬಿಸಾಕಿರಬಹುದು. இல்ல அதை எடுத்து உங்க வாழ்க்கையில நீங்க அனுபவிக்கலாம். ಇಲ್ಲವಾದರೆ ಇದನ್ನು ತೆಗೆದು ನಿನ್ನ ಜೀವನದಲ್ಲಿ ಇದನ್ನು ಅನುಭವಿಸಬಹುದು. நீங்க தீர்மானம் எடுங்க. ನೀವೇ ತೀರ್ಮಾನವನ್ನು ತೆಗೆದುಕೊಳ್ಳಿ. இந்த ஈவை, ಈ ಒಂದು ಶ್ರೇಷ್ಠವಾದ ಒಂದು ಹಬ್ಬವನ್ನು, இந்த நல்ல பரிசை, ಈ ಒಂದು ಒಳ್ಳೆಯ ಉಡುಗೊರೆಯನ್ನು உன் வாழ்க்கையில அனுபவிக்க வேண்டும். ನಿನ್ನ ಜೀವನದಲ್ಲಿ ಅನುಭವಿಸಬೇಕಾದರೆ இன்றைக்கு ಇಂದು உன்னுடைய இருதயத்துல ನಿನ್ನ ಹೃದಯದಲ್ಲಿ இயேசுவை ಯೇಸು ಕ್ರಿಸ್ತನನ್ನು வரவேறுங்க. ಆಹ್ವಾನಿಸಿರಿ. Welcome Jesus today. ಈ ದಿನದಲ್ಲಿ ಯೇಸು ಕ್ರಿಸ್ತನನ್ನು ನಿಮ್ಮ ಹೃದಯದಲ್ಲಿ ಆಹ್ವಾನಿಸಿರಿ. He doesn't want to change your name. He doesn't want to change your religion. He doesn't want to change anything from you. He wants only to change your heart so that you can be happy and joyful. ಆತನು ನಿನ್ನ ಹೆಸರನ್ನು, ನಿನ್ನ ಧರ್ಮವನ್ನು ಅಥವಾ ನಿನ್ನ ಬೇರೆ ಯಾವುದನ್ನು ಆತನು ಬದಲಾಯಿಸಬೇಕು ಎಂಬುದಾಗಿ ಆತನು ಬಯಸುತ್ತಿಲ್ಲ. ನಿನ್ನ ಹೃದಯವನ್ನು ಬದಲಾಯಿಸಿ ಆತನನ್ನು ಆಹ್ವಾನಿಸಿದರೆ ಆತನು ನಿತ್ಯ ಜೀವವನ್ನು ನಿನಗೆ ಕೊಡುವವನಾಗಿದ್ದಾನೆ. He wants to come into your heart and give you the joy. ಆತನು ನಿನ್ನ ಹೃದಯದಲ್ಲಿ ಬಂದು ನಿನಗೆ ಸಂತೋಷವನ್ನು ಕೊಡಲು ಬಯಸುತ್ತಾನೆ. He wants to come into your heart and give you peace. ಆತನು ನಿನ್ನ ಹೃದಯದಲ್ಲಿ ಬಂದು ಆತನು ನಿನಗೆ ಸಮಾಧಾನವನ್ನು ಕೊಡಲು ಬಯಸುತ್ತಾನೆ. He wants to come inside of you. ಆತನು ನಿನ್ನಲ್ಲಿ ಬರಬೇಕೆಂಬುದಾಗಿ ಬಯಸುತ್ತಾನೆ. He will be a good God to you. ಆತನು ನಿನಗೆ ಒಂದು ಒಳ್ಳೆಯ ದೇವರಾಗಿದ್ದಾನೆ. He will be a good friend to you. ಆತನು ನಿನಗೆ ಒಂದು ಒಳ್ಳೆಯ ಸ್ನೇಹಿತನಾಗಿದ್ದಾನೆ. He will be a good savior to you. ಆತನು ನಿನಗೆ ಒಬ್ಬ ಒಳ್ಳೆಯ ರಕ್ಷಕನಾಗಿರುವನು. Take it from my brother.
ಇದನ್ನು ನನ್ನಿಂದ ತೆಗೆದುಕೋ ನನ್ನ I ಸಹೋದರ. have experienced everything that I have spoken to you today. ನಾನು ಈ ದಿನದಲ್ಲಿ ಮಾತನಾಡಿದ ಎಲ್ಲ ಕಾರ್ಯವನ್ನು ನನ್ನ ಜೀವನದಲ್ಲಿ ನಾನು ಅನುಭವಿಸಿದ್ದೇನೆ. I am not telling this without experience. I am experienced with Jesus. ಇದನ್ನು ನಾನು ಯಾವುದನ್ನು ಅನುಭವಿಸದೆ ನಾನು ಹೇಳಲಿಲ್ಲ. ಯೇಸು ಕ್ರಿಸ್ತನನ್ನು ನನ್ನ ಜೀವನದಲ್ಲಿ ಅನುಭವಿಸಿ ನಾನು ಹೇಳುತ್ತಿದ್ದೇನೆ. I love him. ಆತನನ್ನು ನಾನು ಪ್ರೀತಿಸುತ್ತೇನೆ. He is the one who transformed me. ಆತನು ನನ್ನ ಆ ಒಂದು ಜೀವನವನ್ನು ಬದಲಾಯಿಸಿದವನು. He is the one who transformed me. ಆತನು ನನ್ನನ್ನು ಬದಲಾಯಿಸಿದವನು. He is the one who loved me more. ಆತನು ನನಗಿಂತ ಅಧಿಕವಾಗಿ ನನ್ನನ್ನು ಪ್ರೀತಿಸಿದವನು. He is the one who changed my life. ಆತನು ನನ್ನ ಜೀವನವನ್ನು ಬದಲಾಯಿಸಿದವನು. Now I will not leave him. ನಾನು ಆತನನ್ನು ಬಿಡುವುದಿಲ್ಲ. I will not leave him now. ಆತನನ್ನು ನಾನೀಗ ಬಿಡುವುದಿಲ್ಲ. I have experienced so much of love from him. ಆತನಿಂದ ನಾನು ಪ್ರೀತಿಯನ್ನು ಬಹಳವಾಗಿ ಅನುಭವಿಸಿದ್ದೇನೆ. Even if people love me, people who don't love me, I don't care. ಜನರು ನನ್ನನ್ನು ಪ್ರೀತಿಸುತ್ತಾರೋ ಪ್ರೀತಿಸುವುದಿಲ್ಲವೋ ಅದರ ಬಗ್ಗೆ ನನಗೆ ಕಾಳಜಿ ಇಲ್ಲ. Because I have love from my God. ಯಾಕೆಂದರೆ ನನ್ನ ದೇವರ ಬಳಿಯಿಂದ ನನಗೆ ಪ್ರೀತಿ ಇದೆ. When this God comes in your heart, ಈ ದೇವರು ನಿನ್ನ ಹೃದಯದಲ್ಲಿ ಬಂದಾಗ all the bitterness, ಎಲ್ಲ ಕಸಪಾನ ಇರುದಿಯಂಗಲ್ ಮಾರೋ. ಎಲ್ಲ ಕಹಿ ತುಂಬಿರುವಂತ ಹೃದಯಗಳು ಬದಲಾವಣೆ ಆಗುತ್ತದೆ. ஒரே ஒன்று சொல்லி நான் முடிக்க ஆசைப்படுகிறேன். ಒಂದೇ ಒಂದನ್ನು ಹೇಳಿ ನಾನು ಅಂತ್ಯಗೊಳಿಸುತ್ತೇನೆ. உங்களுக்கு யாரையாவது பிடிக்கலனா, ನಿಮಗೆ ಯಾರನ್ನಾದರೂ ಹಿಡಿಸಲಿಲ್ಲವಾದರೆ பிரச்சனை வெளியே அல்ல, ಅದು ಸಮಸ್ಯೆಯು ಹೊರಗಡೆ ಅಲ್ಲ, பிரச்சனை உள்ள. ಸಮಸ್ಯೆಯು ನಿನ್ನಲ್ಲಿ ಒಳಗಡೆ. கசப்பு இருக்கிற இருதயம் யாரையும் நேசிக்க முடியாது. ಕಹಿ ಇರುವಂತ ಹೃದಯವು ಯಾರನ್ನು ಪ್ರೀತಿಸಲು ಸಾಧ್ಯವಿಲ್ಲ. அது பெத்த அம்மாவா இருந்தாலும் அப்பாவா இருந்தாலும் நேசிக்க முடியாது. ಅದು ಹೆತ್ತಂತ ತಾಯಿಯೇ ಇರಲಿ ತಂದೆಯೇ ಇರಲಿ ಪ್ರೀತಿಸಲು ಸಾಧ್ಯವಿಲ್ಲ. ஆனா உன் இருதயத்துல சமாதானம், சந்தோஷம், அன்பு நிறைந்திருந்தா, ಆದರೆ ನಿನ್ನ ಹೃದಯದಲ್ಲಿ ಪ್ರೀತಿ ಸಮಾಧಾನ ತುಂಬಿದ್ದರೆ ರೋಡ್ல போறவங்கள கூட நீங்க நேசிப்பீங்க. ದಾರಿಯಲ್ಲಿ ಹೋಗುವ ಬರುವವರನ್ನು ಸಹ ನೀವು ಪ್ರೀತಿಸುತ್ತೀರಾ. That is the love that Jesus gives. ಅದೇ ಯೇಸು ಕ್ರಿಸ್ತನು ಕೊಡುವಂತ ಪ್ರೀತಿಯಾಗಿದೆ. இந்த இடத்தை விட்டு போகும்போது, ಈ ಸ್ಥಳವನ್ನು ಬಿಟ್ಟು ಹೋಗುವಾಗ ஒவ்வொரு நாளும் உங்களுக்கு கிறிஸ்மஸா இருக்கணும். ಪ್ರತಿ ದಿನವೂ ನಿಮಗೆ ಕ್ರಿಸ್ಮಸ್ ಹಬ್ಬವಾಗಿರಲಿ. ஒவ்வொரு 26வது ஆண்டுல ஒவ்வொரு நாளும் இயேசு உன்னுடைய இருதயத்துல எப்பொழுதுமே இருக்கணும். ಈ 2026ನೇ ವರ್ಷದಲ್ಲಿ ಪ್ರತಿ ದಿನವೂ ಯೇಸು ಕ್ರಿಸ್ತನ ಆನಂದವು ಯೇಸು ಕ್ರಿಸ್ತನ ನಿಮ್ಮ ಜೀವನದಲ್ಲಿ ಇರಲಿ. I am going to be joyful. ನಾನು ಆನಂದವಾಗಿರುತ್ತೇನೆ. No matter what people does to me, ಜನರು ನನಗೆ ಏನು ಮಾಡುತ್ತಾರೋ ಅದರ ಬಗ್ಗೆ ಚಿಂತೆ ಇಲ್ಲ. I will be happy. ನಾನು ಸಂತೋಷವಾಗಿರುತ್ತೇನೆ. I don't know what's there in 26. 2026ರಲ್ಲಿ ಏನಿದೆಯೋ ಅದು ನನಗೆ ಗೊತ್ತಿಲ್ಲ. But I have decided to be happy. ಆದರೆ ನಾನು ಸಂತೋಷವಾಗಿರುವುದಕ್ಕೆ ತೀರ್ಮಾನಿಸಿದ್ದೇನೆ. Because the joy of the Lord is my strength. ಯಾಕೆಂದರೆ ದೇವರ ಒಂದು ಆನಂದವೇ ನನಗೆ ಬಲವಾಗಿದೆ. ಎಲ್ಲರ ಕಣ್களை ಮೂಡಿ, ಎಲ್ಲರೂ ಹಾಗೆ ಕಣ್ಣುಗಳನ್ನು ಮುಚ್ಚಿ வாழ்க்கையை ஒப்பு கொடுப்பீங்களா? ನಮ್ಮ ಜೀವನವನ್ನು ಒಪ್ಪಿಸಿಕೊಡೋಣ. இந்த இயேசு ಈ ಯೇಸು உனக்குள்ள வரட்டும். ನಿನ್ನಲ್ಲಿ ಬರಲಿ. உன் வாழ்க்கையை மாற்றட்டும். ನಿನ್ನ ಜೀವನವನ್ನು ಬದಲಾಯಿಸಲಿ. பெரிய சமாதானமும் சந்தோஷமும் ಉನಕುಲ್ಲ ಕಾಣಪಡட்டும். ದೊಡ್ಡ ಸಮಾಧಾನವು ಸಂತೋಷವು ನಿನ್ನಲ್ಲಿ ಕಾಣಲ್ಪಡಲಿ. I will not fight with my husband. ನಾನು ನನ್ನ ಗಂಡನೊಂದಿಗೆ ಜಗಳವಾಡುವುದಿಲ್ಲ. I will not fight with my wife. ನಾನು ನನ್ನ ಹೆಂಡತಿಯೊಂದಿಗೆ ಜಗಳವಾಡುವುದಿಲ್ಲ. I will not fight with my family. ನನ್ನ ಕುಟುಂಬದೊಂದಿಗೆ ನಾನು ಜಗಳವಾಡುವುದಿಲ್ಲ. I will not fight with my fellow brothers and sisters. ನನ್ನ ಒಡ ಹುಟ್ಟಿದವರಲ್ಲಿ ಸಹೋದರ ಸಹೋದರಿಯಲ್ಲಿ ನಾನು ಜಗಳವಾಡುವುದಿಲ್ಲ. I am going to fly high with joy. ನಾನು ಆನಂದದಲ್ಲಿ ಉನ್ನತದಲ್ಲಿ ನಾನು ಹಾರಾಡುವವನಾಗಿದ್ದೇನೆ. I am going to fly high with joy. ನಾನು ಆನಂದದಲ್ಲಿ ಉನ್ನತವಾಗಿ ಹಾರಾಡಲಿಕ್ಕಿದ್ದೇನೆ. I am going to love everybody. ನಾನು ಎಲ್ಲರನ್ನು ಪ್ರೀತಿಸುತ್ತೇನೆ. I am going to love everybody. ನಾನು ಎಲ್ಲರನ್ನು ಪ್ರೀತಿಸುತ್ತೇನೆ. May the love of God overflow in me. ನನ್ನಲ್ಲಿ ದೇವರ ಒಂದು ಆನಂದವು ಉಕ್ಕಿ ಹರಿಯಲಿ. Let the joy of the Lord overflow in me. ದೇವರ ಒಂದು ಆನಂದವು ಸಂತೋಷವು ನನ್ನಲ್ಲಿ ಉಕ್ಕಿ ಹರಿಯಲಿ. Let the peace overflow in me. ಆತನ ಒಂದು ಸಮಾಧಾನವು ನನ್ನಲ್ಲಿ ಉಕ್ಕಿ ಹರಿಯಲಿ. Hallelujah. Hallelujah.